ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಓದ್ತಾ ಇದ್ದೀರಾ? ನಿಮ್ಮ ಪ್ರಿಪರೇಷನ್ ಹೇಗ್ ಹೋಗ್ತಿದೆ? ಅದ್ರ ಬಗ್ಗೆ ಒಂದ್ ಸ್ವಲ್ಪ ನನಗೂ ಸ್ವಲ್ಪ ಶೇರ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಸೊ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ನೀವು ಕರೆಕ್ಟ್ ರೂಟ್ ಅಲ್ಲಿ ಹೋಗ್ತಿದ್ದೀರಾ ಅಥವಾ ಕರೆಕ್ಟ್ ಆಗಿ ಹೋಗ್ತಿದ್ದೀರಾ ಅನ್ನೋದು ನಾನು ಅರ್ಥ ಮಾಡ್ಕೊಂತೀನಿ. ಅಂಡ್ ಎಲ್ರು ಕೇಳ್ತಿದ್ದಿದ್ ಬುಕ್ ಲಿಸ್ಟ್ ಅಲ್ವಾ? ನಾನು ಬುಕ್ ಲಿಸ್ಟ್ ಇವಾಗ ಶೇರ್ ಮಾಡಿದೀನಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ ಗಳಿಗೂ ಶೇರ್ ಮಾಡ್ತೀನಿ. ಅಂಡ್ ಇನ್ನ ಕೆಲವೊಂದು ಕ್ವಶನ್ ಕೇಳ್ತಿದ್ದೀರಾ, ಈಗಿಂದ ಶುರು ಮಾಡಿದ್ರೆ ನಾವು ಕ್ಲಿಯರ್ ಮಾಡ್ಬೋದಾ ಅಂತ ಕ್ವಶನ್ ಕೇಳ್ತಿದ್ದೀರಾ. ಆಕ್ಚುಲಿ ಕ್ಲಿಯರ್ ಮಾಡ್ಬೋದು, ಬಟ್ ಈವನ್ ಅಂದ್ರೆ ನಿಮ್ದು ಬಿಫೋರ್ ಯಾವುದೇ ತರಹ ಏನು ಸ್ಟಡಿ ಇಲ್ದಲೆ ಈಗ ಶುರು ಮಾಡಿದೀನಿ ಅಂದ್ರೂ ನೀವು ಫಿನಿಶ್ ಮಾಡ್ಬೋದು. ಬಟ್ ಬೇರೆ ಎಲ್ಲರಿಗಿಂತ ಜಾಸ್ತಿ ಎಫರ್ಟ್ ನೀವು ಹಾಕ್ಬೇಕಾಗತ್ತೆ ಸಿಲೆಬಸ್ ಮುಗಿಸೋದ್ರಲ್ಲಿ. ಸಿಲೆಬಸ್ ಮುಗಿಸ್ಬೇಕು, ಹೆವಿ ಕಾಂಪಿಟೇಷನ್ ಇರುತ್ತೆ. ಅಂಡ್ ಸಿಲೆಬಸ್ ಮುಗಿಸಿ ಎಲ್ಲಾ ಸ್ಟ್ಯಾಂಡರ್ಡ್ ಬುಕ್ಸ್ ಕಂಪ್ಲೀಟ್ ಮಾಡಿ ನೀವು MCQಗಳನ್ನ ಕೊಟ್ಟು ಅಂಡ್ ಟೆಸ್ಟ್ ಸೀರೀಸ್ ತಗೊಂಡು ಎಲ್ಲಾ ಕ್ಲಿಯರ್ ಮಾಡ್ತಿದ್ದೀರಾ ಅಂದ್ರೆ ಚಾನ್ಸಸ್ ಆರ್ ವೆರಿ ಹೈ ಇರುತ್ತೆ. ಬಟ್ ಇನ್ನೊಂದು ಏನು ಹೇಳ್ಬೇಕು ಏನು ಅಂದ್ರೆ, ನನಗೆ ಬಂದಿರೋ ಕ್ವಶನ್ಸ್ ಇದು ಏನು ಅಂದ್ರೆ, ಮ್ಯಾಮ್ ಎಲ್ಲಾ ಸಬ್ಜೆಕ್ಟ್ಗೂ ಸೇರಿ ಒಂದು ಬುಕ್ ಸಿಗಲ್ವಾ? ಆ ಒಂದು ಬುಕ್ ಇಂದ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ ಆಗಲ್ಲ. ಓಕೆನಾ? ನಾನ್ ಸತ್ಯ ಹೇಳ್ತೀನಿ, ಎಲ್ಲಾ ಸಬ್ಜೆಕ್ಟ್ಗಳನ್ನು ಸೇರಿ ಒಂದು ಬುಕ್ ಮಾರ್ಕೆಟ್ ಅಲ್ಲಿ ಸಿಗಲ್ವಾ ಅಂತ ಯಾರ್ಯಾರೆಲ್ಲಾ ಕಮೆಂಟ್ ಮಾಡಿದಿರೋ, ಸಿಗುತ್ತೆ. ಮಾರ್ಕೆಟ್ ಅಲ್ಲಿ ಬೇಕಾದಷ್ಟು ಬುಕ್ಗಳಿದೆ, ಎಲ್ಲಾ ಸಬ್ಜೆಕ್ಟ್ ಕಂಪೈಲ್ ಮಾಡಿ ಒಂದು ಬುಕ್ ಮಾಡಿರೋದು. ಬಟ್ ಆ ಬುಕ್ ಒಂದು ಓದೋದ್ರಿಂದ ಯಾರೂ ಕೂಡ ಎಕ್ಸಾಮ್ ಕ್ಲಿಯರ್ ಮಾಡಲ್ಲ. ಓಕೆನಾ? ಈವನ್ ನೀವು ಯಾವುದೇ ಪರ್ಸನ್ ಎಕ್ಸಾಮ್ ಕ್ಲಿಯರ್ ಮಾಡಿದಾರೆ ಅಂದ್ರೆ ಅವ್ರನ್ನ ಕೇಳಿದ್ರೆ ಅವ್ರು ನಿಮ್ಗೆ ಆನ್ಸರ್ ಹೇಳ್ತಾರೆ. ಏನು ಅಂದ್ರೆ, ಅವ್ರು ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೂ ಪ್ರತಿಯೊಂದು ಪ್ಲಾನ್ ಮಾಡಿರ್ತಾರೆ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇಟ್ಟಿರ್ತಾರೆ. ಜೊತೆಗೆ ಅವರು NCERT ಅಥವಾ ಸ್ಟೇಟ್ ಬೋರ್ಡ್ ಬುಕ್ಸ್ ಗಳನ್ನ ಓದಿರ್ತಾರೆ, ಕರೆಂಟ್ ಅಫೇರ್ಸ್ ನ ಫಾಲೋ ಮಾಡಿರ್ತಾರೆ, ಅದರಿಂದ ನೋಟ್ಸ್ ಮಾಡಿರ್ತಾರೆ, ಅದನ್ನ ರಿಪೀಟೆಡ್ ರಿವಿಷನ್ ಮಾಡಿರ್ತಾರೆ. ಯಾವ್ದೋ ಒಂದು ಕಂಪ್ಲೀಟ್ ಒಂದು ಬುಕ್ ತಗೊಂಡು ಓಕೆ ಇದ್ರಲ್ಲಿ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡಿದಾರೆ, ಇದನ್ನ ಓದಿದ್ರೆ ಪಾಸ್ ಆಗ್ತೀವಿ ಅಂದ್ರೆ ನೋ, ಆಗಲ್ಲ. ನಾ ತುಂಬಾ ಸೀರಿಯಸ್ ಆಗಿ ಹೇಳ್ತೀನಿ, ಆ ತರ ಒಂದ್ ಬುಕ್ ನ ತಗೊಂಡು ನಾವು ಎಕ್ಸಾಮ್ ಪಾಸ್ ಆಗ್ತೀವಿ ಅಂದ್ರೆ ಅದು ದೊಡ್ಡ ಸುಳ್ಳು, ಅದು ಆಗಲ್ಲ. ಓಕೆನಾ? ನಿಮ್ಗೆ ಪ್ರತಿಯೊಂದು ಸಬ್ಜೆಕ್ಟ್ ಗಳಿಗೂ ಪ್ರತಿಯೊಂದು ಪ್ಲಾನ್ ಇರ್ಬೇಕು, ಪ್ರತಿಯೊಂದು ಬುಕ್ ಇರ್ಬೇಕು, ನೋಟ್ಸ್ ಇರ್ಬೇಕು, ನೀವೇ ಮಾಡಿರೋಂತಹ ನೋಟ್ಸ್ ಇರ್ಬೇಕು. ಯಾರೋ ಮಾಡಿರೋ ನೋಟ್ಸ್ ಇಟ್ಕೊಂಡು ತುಂಬಾ ಜನ ಕೇಳ್ತೀರಾ, ನೋಟ್ಸ್ ಇದ್ರೆ ಶೇರ್ ಮಾಡಿ, ನೋಟ್ಸ್ ಇದ್ರೆ. ನೋಟ್ಸ್ ಇಂದ ಎಲ್ಲ ಕ್ಲಿಯರ್ ಮಾಡೋದಕ್ಕಾಗಲ್ಲ, ನೀವು ಮಾಡಿರ್ಬೇಕು ನೋಟ್ಸ್, ನೀವ್ ಎಫರ್ಟ್ ಹಾಕ್ಬೇಕು. ಓಕೆನಾ? ನೀವು ಕುತ್ಕೊಂಡು ನೀವು ಸ್ಟ್ಯಾಂಡರ್ಡ್ ಬುಕ್ ಓದಿ ನೀವ್ ನೋಟ್ಸ್ ಗಳನ್ನ ಮಾಡ್ಕೊಂಡು ನೀವ್ ರಿವಿಷನ್ ಮಾಡಿದ್ರೆ ಮಾತ್ರ ಈ ಎಕ್ಸಾಮ್ ಅಲ್ಲಿ ಕ್ವಾಲಿಫೈ ಆಗ್ಬೋದು. ಯಾರ್ದೋ ನೋಟ್ಸ್ ಓದ್ಕೊಂಡು ಅಥವಾ ಯಾವ್ದೋ ಒಂದ್ ಸಣ್ಣ ಕಂಪೈಲೇಷನ್ ಓದ್ಕೊಂಡು ಯಾವ್ದೋ ಕ್ಲಾಸಸ್ ಗಳನ್ನ ಓದ್ಕೊಂಡೆಲ್ಲ ಆಗಲ್ಲ. ಇನ್ನ ನನ್ಗೆ ಸ್ಟುಪಿಡ್ ಆಗಿ ಕ್ವಶನ್ ಕೇಳ್ತಾರೆ. ಮೇ ಬಿ ಅವ್ರು ಗೊತ್ತಿದ್ದೋ ಕೇಳ್ತಾರೋ ಗೊತ್ತಿಲ್ದಲ್ಲ ಕೇಳ್ತಾರೋ ನಂಗೆ ಗೊತ್ತಿಲ್ಲ. ಮ್ಯಾಮ್ ನಿಮ್ ಕ್ಲಾಸ್ ಗಳನ್ನ ನೋಡಿದ್ರೆ ನಾವು ಪಾಸ್ ಆಗ್ತೀವ? ನೋ, ಆಗಲ್ಲ. ನಾನೇ ಹೇಳ್ತೀನಿ, ಆಗಲ್ಲ. ನೀವ್ ಕುತ್ಕೊಂಡು ಎಫರ್ಟ್ ಹಾಕ್ಬೇಕು. ನಾನ್ ನಿಮ್ಗೆ ಗೈಡೆನ್ಸ್ ಕೊಡ್ಬೋದು. ಓಕೆನಾ? ಈ ತರ ಓದಿ, ಇದನ್ನ ಓದಿ, ಅಥವಾ ಈ ಬುಕ್ಸ್ ಗಳನ್ನ ಓದಿ ಅನ್ನೋದು, ಈ ಗೈಡೆನ್ಸ್ ಗಳನ್ನ ಕೊಡ್ಬೋದು. ಜಸ್ಟ್ ಒಂದು ವಿಡಿಯೋ ನೋಡಿ ಇಲ್ಲಿವರೆಗೂ ಯಾವ ಪರ್ಸನ್ ಕೂಡ ಕ್ಲಿಯರ್ ಮಾಡಿಲ್ಲ. ಆಯ್ತಾ? ಜಸ್ಟ್ ಒಂದು ವಿಡಿಯೋ ನೋಡಿದ ತಕ್ಷಣ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ನ ಕ್ಲಿಯರ್ ಮಾಡೋದಕ್ ಆಗಲ್ಲ. ಒಬ್ಬ ಪರ್ಫೆಕ್ಟ್ ಸ್ಟೂಡೆಂಟ್ ಏನ್ ಮಾಡ್ತಾನೆ ಅಂದ್ರೆ ಗೈಡೆನ್ಸ್ ನ ತಗೊಂತಾನೆ. ಒಬ್ರಿಗೆ ಫ್ರೀ ಆಗಿ ಗೈಡೆನ್ಸ್ ಸಿಗ್ತಿದೆ, ಒಂದು ವಿಡಿಯೋಸ್ ಗಳು ಅವೈಲೇಬಲ್ ಇದೆ ಪ್ಲಾಟ್ಫಾರ್ಮ್ ಅಲ್ಲಿ ಅಂದ್ರೆ ಅದನ್ನ ಯೂಸ್ ಮಾಡ್ಕೊಂತಾನೆ. ಒಬ್ಬ ಗುಡ್ ಸ್ಟೂಡೆಂಟ್ ಮಾಡೋದು ಅದೇ ಕೆಲ್ಸಾನೆ. ಅವನು ಫ್ರೀ ಆಗಿ ಎಲ್ಲೆಲ್ಲೆಲ್ಲ ಸೋರ್ಸ್ ಗಳು ಸಿಗುತ್ತೋ ಅದನ್ನ ತಗೊಂತಾನೆ, ಗೈಡೆನ್ಸ್ ಸಿಗುತ್ತೋ ಅದನ್ನ ತಗೊಂತಾನೆ. ಎಲ್ಲಾನು ತಗೊಂಡು ಅವನ್ ಪ್ಲಾನ್ ಮಾಡಿ ಅವನು ಎಕ್ಸಿಕ್ಯೂಟ್ ಮಾಡಿ ಅವನ ಎಕ್ಸಾಮ್ ನ ಕ್ಲಿಯರ್ ಮಾಡ್ತಾನೆ. ಓಕೆನಾ? ಎಲ್ಲಾನು ಯಾರೋ ಒಬ್ರು ಬಂದು ಸ್ಪೂನ್ ಫೀಡ್ ಮಾಡ್ತಾರೆ ಅನ್ನೋದನ್ನ ಅನ್ಕೊಂಬೇಡಿ. ಓಕೆನಾ? ನೀವು ಚಿಕ್ಕ ಮಕ್ಳಲ್ಲ, ನಿಮಗೆ ನಾನು ಗೈಡೆನ್ಸ್ ಕೊಡ್ಬೋದು. ಓಕೆ, ಈ ಬುಕ್ಸ್ ಗಳನ್ನ ಓದಿ, ಈ ಬುಕ್ಸ್ ಓದಾದ್ಮೇಲೆ ಒಂದ್ ಸಣ್ಣ ನೋಟ್ಸ್ ಮಾಡ್ಕೊಳ್ಳಿ, ಅದನ್ನ ರಿವಿಷನ್ ಮಾಡಿ, ಎಷ್ಟು ಸಲ MCQಗಳನ್ನ ಅಟೆಂಡ್ ಮಾಡ್ಬೇಕು, ಎಕ್ಸಾಮ್ ಪೇಪರ್ ಹೇಗಿರುತ್ತೆ, ಜಾಬ್ ಹೇಗಿರುತ್ತೆ, ಫೀಲ್ಡ್ ರಿಯಾಲಿಟಿ ಹೇಗಿರುತ್ತೆ, ಅಥವಾ ಮಾಕ್ ಟೆಸ್ಟ್ ಗಳನ್ನ ಹೇಗ್ ತಗೊಬೇಕು, ಕ್ವಶನ್ ಅನಾಲಿಸಿಸ್ ಹೇಗ್ ಮಾಡ್ಬೇಕು, ಇದೆಲ್ಲ ಗೈಡೆನ್ಸ್. ಓಕೆನಾ? ಈ ಗೈಡೆನ್ಸ್ ನ ನೀವು ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಬೇಕು. ಓಕೆನಾ? ಇದ್ರ ಬೇಸಿಸ್ ಮೇಲೆ ನೀವು ಎಕ್ಸಾಮ್ ಅಲ್ಲಿ ಯಾವ ತರ ನಿಮ್ಮ ಎಫರ್ಟ್ ಕೊಡ್ಬೋದು ಅನ್ನೋದು ಡಿಸೈಡ್ ಆಗುತ್ತೆ. ಓಕೆ, ನಾನು ಇಷ್ಟು ಕ್ಲಾಸ್ ನೋಡ್ಬಿಟ್ಟೆ ಯೂಟ್ಯೂಬ್ ಅಲ್ಲಿ, ಇಷ್ಟು ಕೋಚಿಂಗ್. ನಾನು ಇನ್ನೂ ಒಂದ್ ಹೇಳ್ತೀನಿ, ನೀವ್ ಯಾವ್ದೇ ಕೋಚಿಂಗ್ ಸೆಂಟ್ರಿಗೆ ಹೋದ್ರು ಕೂಡ, ಕೋಚಿಂಗ್ ತಗೊಂಡ್ರು ಕೂಡ ಪಾಸ್ ಆಗಲ್ಲ. ಆಯ್ತಾ? ಅವ್ರ ಎಫರ್ಟ್ ಕೊಟ್ಟಿರ್ತಾರೆ, ಬಟ್ ಅಲ್ಟಿಮೇಟ್ ಎಫರ್ಟ್ ಹಾಕ್ಬೇಕಾಗಿರೋದು ನೀವು.
ಎಕ್ಸಾಮ್ ಹಾಲ್ ಅಲ್ಲಿ ಕುತ್ಕೊಂಡು ಬರಿಬೇಕಾಗಿರೋ ನೀವು. ಸೊ ದಟ್ ಗೈಡೆನ್ಸ್ ನ ತಗೊಳ್ಳಿ. ಫ್ರೀಯಾಗಿ ಯಾರಾದ್ರೂ ಗೈಡೆನ್ಸ್ ಕೊಡ್ತಿದ್ದಾರೆ, ಫ್ರೀಯಾಗಿ ಎಲ್ಲೋ ಟೆಸ್ಟ್ ಸೀರೀಸ್ ಸಿಗ್ತಿದೆ, ಇಲ್ಲ ಮಾಕ್ ಟೆಸ್ಟ್ ಗಳು ಸಿಗ್ತಿದೆ, MCQ ಗಳು ಸಾಲ್ವ್ ಮಾಡ್ತಿದ್ದಾರೆ, ಕ್ಲಾಸಸ್ ನಡೆಸ್ತಿದ್ದಾರೆ, ಅದನ್ನ ಬೆನಿಫಿಟ್ ಮಾಡ್ಕೊಳ್ಳಿ. ಅದು ಬಂದ್ಬಿಟ್ಟು ಅದು ಬಿಟ್ಟು ಎಲ್ಲದಕ್ಕೂ ಶಾರ್ಟ್ ಕಟ್ ನ ಹುಡುಕ್ಬೇಡಿ. ಓಕೆನಾ? ನೋಟ್ಸ್ ಕೇಳೋದು, ಇನ್ನೊಬ್ರು ನೋಟ್ಸ್ ಗಳನ್ನ ತಗೊಂಡು ಅದನ್ನ ರಿವಿಷನ್ ಮಾಡೋದು, ಅಥವಾ ಅದು ಓಕೆ ಆಲ್ಟರ್ನೇಟಿವ್ ಆಗಿ ಇಟ್ಕೊಳ್ಳೋದು ಓಕೆನೆ, ಪ್ರಾಬ್ಲಮ್ ಏನಿಲ್ಲ. ಬಟ್ ನಿಮ್ ಎಫರ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಶಾರ್ಟ್ಸ್ ಕಟ್ಗಳು ಯಾವಾಗ್ಲೂ ಎಲ್ಲಾ ಟೈಮಲ್ಲೂ ವರ್ಕ್ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೊಂಡು ದಯವಿಟ್ಟು ನಂಗೆ ಗೊತ್ತಿಲ್ಲ, ಕೆಲವೊಂದು ಕ್ವಶನ್ಸ್ ಗಳಿಗೆ ಒಂದೊಂದ್ಸಲ ನಾನು ಅನ್ಕೊಂತೀನಿ ಓಕೆ ಇವ್ರಿಗೆ ಕಂಪ್ಲೀಟ್ ಆಗಿ ಯಾವ್ದು ಝೀರೋ ನಾಲೆಡ್ಜ್ ಇದೆ, ಸೊ ಅದಕ್ಕೆ ಈ ತರ ಕ್ವಶನ್ಸ್ ಗಳು ಕೇಳ್ತಿದ್ದಾರೆ. ನನಗೆ ಕೆಲವೊಂದ್ಸಲ ಏನೋ ಈ ಸೋರ್ಸ್ ಗಳು ಎಲ್ಲಿ ಸಿಗುತ್ತೆ ಅಂತ ಕೇಳ್ತೀರಾ. ನನಗೆ ಆಕ್ಚುಲಿ ಆ ಕ್ವಶನ್ಗೆ ನನಗೆ ಆನ್ಸರ್ ಹೇಳುವಾಗ ನಾನು ನಿಮ್ಗೆ ಹೇಳಿದೀನಿ, 1000 ಸಲ ಹೇಳಿದೀನಿ. ಪ್ರತಿಯೊಂದು ಸಬ್ಜೆಕ್ಟ್ಗೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಗಳು ಕಂಪಲ್ಸರಿ. ಓಕೆನಾ? ನಾನೇನ್ ಔಟ್ ಆಫ್ ದ ಸಿಲೆಬಸ್ ಅಥವಾ ನಾನು ಯಾವ್ದೋ ಫಾರಿನ್ ಕಂಟ್ರಿ ಯಾವ್ದೋ ಒಂದು ಸಿಲೆಬಸ್ ನ ತಗೊಂಡ್ಬಂದ್ ನಿಮ್ ಮುಂದೆ ಇಡ್ತಿಲ್ಲ. ಇದೆಲ್ಲ ನೀವು ಓದಿರೋದೇ ಸ್ಕೂಲಲ್ಲಿ, ನಿಮಗ್ ಗೊತ್ತಿರೋದೆ. ಓಕೆನಾ? ನಿಮಗ್ ಗೊತ್ತಿರೋದಂದ್ರೆ ನೀವು ಇದಕ್ಕೆ ಅಂತಾನೆ ಒಂದ್ ಬುಕ್ ಇಟ್ಟಿದ್ದೀರಾ ಅಂದ್ರೆ ಆ ಬುಕ್ ನಾನು ಕಂಪ್ಲೀಟ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ರೆ ಒಂದು ಬುಕ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಆ ಬುಕ್ ಅಲ್ಲಿ ನಿಮಗೆ ಈ ಎಲ್ಲಾ ಟಾಪಿಕ್ಸ್ ಗಳನ್ನು ಕೊಟ್ಟಿರ್ತಾರೆ. ಓಕೆನಾ? ಲಿಟ್ರಲಿ ಕೊಟ್ಟಿರ್ತಾರೆ. ಅದು ಬಿಟ್ಬಿಟ್ಟು ಇದನ್ನೆಲ್ಲ ನಾನು ಗೂಗಲ್ ಸರ್ಚ್ ಮಾಡ್ಕೊಂಡು ಓದ್ಲಾ, ಇಲ್ಲ ಇನ್ನೊಂದೇನೋ AI ಸರ್ಚ್ ಮಾಡ್ಕೊಂಡು ಓದ್ಲಾ, ಅದೆಲ್ಲ ಆಗಲ್ಲ. ಸಿಂಪಲ್ ಇನ್ನೊಂದು ಹೇಳ್ತೀನಿ, ಎಲ್ಲಾ ಸಬ್ಜೆಕ್ಟ್ಗೂ ಒಂದೊಂದು ಸ್ಟ್ಯಾಂಡರ್ಡ್ ಬುಕ್ಸ್ ಇಡಿ. ಆ ಸ್ಟ್ಯಾಂಡರ್ಡ್ ಬುಕ್ಸ್ ಜೊತೆಗೆ ಸ್ಟೇಟ್ ಬೋರ್ಡ್ ಬುಕ್ಸ್ ಗಳು ಅಥವಾ NCERT ಬುಕ್ಸ್ ಎನಿ ಒನ್ ಚೂಸ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಂಡು ಸ್ಟಡಿ ಮಾಡಿ ನೋಟ್ಸ್ ಗಳು ಮಾಡ್ಕೊಳ್ಳಿ. ಹೈಲೈಟ್ ಮಾಡ್ಕೊಂಡು ವೆರಿ ಶಾರ್ಟ್ ನೋಟ್ಸ್ ಗಳನ್ನ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಗಳನ್ನ ಮಾಡಿದ್ಮೇಲೆ ರಿವಿಷನ್ ಮಾಡಿ, ಎಷ್ಟು ಮಲ್ಟಿಪಲ್ ರಿವಿಷನ್ಸ್ ಮಾಡಿ. ದೆನ್ MCQ ಗಳನ್ನ ಸಾಲ್ವ್ ಮಾಡಿ, ಟೆಸ್ಟ್ ಗಳನ್ನ ಕೊಡಿ, ಓಲ್ಡ್ ಪೇಪರ್ಸ್ ಗಳನ್ನ ಸಾಲ್ವ್ ಮಾಡಿ. ಇದಿಷ್ಟು ಮಾಡಿದ್ರೇನೆ ಕ್ವಾಲಿಫೈ ಆಗೋದು. ಕೋಚಿಂಗ್ ಸೆಂಟ್ರಿಗೆ ಹೋದ್ರೆ ಆಗುತ್ತಾ ಮ್ಯಾಮ್? ನಿಮ್ ಕ್ಲಾಸಸ್ ನೋಡ್ತೀನಿ, ನಾನು ಕೋಚಿಂಗ್ ಸೆಂಟ್ರಿಗೆ ಹೋಗಲ್ಲ, ಆಗುತ್ತಾ? ಇದೆಲ್ಲ ಆಕ್ಚುಲಿ ನಾನ್ಸೆನ್ಸ್ ಕ್ವಶನ್ಸ್ ಗಳು. ಈವನ್ ಕೋಚಿಂಗ್ ಸೆಂಟರ್ ಅವರು ನಿಮಗ್ ಗ್ಯಾರಂಟಿ ಕೊಡಲ್ಲ ನೀವು ಪಾಸ್ ಆಗ್ತೀರಾ ಅಂತ. ಅದು ನಿಮಗ್ ಬಿಟ್ಟಿದ್ದು. ಒಬ್ರು ಗೈಡೆನ್ಸ್ ನ ಎಷ್ಟು ಚೆನ್ನಾಗಿ ಬೆನಿಫಿಟ್ ಆಗಿ ತಗೊಂತೀರಾ ಅದು ನಿಮಗ್ ಬಿಟ್ಟಿದ್ದು. ಒಬ್ರು ಕ್ಲಾಸ್ ನಡೆಸ್ತಿದ್ದಾರೆ, ಫ್ರೀಯಾಗಿ ನಮಗೇನೋ ಕೊಡ್ತಿದ್ದಾರೆ ಅಥವಾ ಗೈಡೆನ್ಸ್ ಕೊಡ್ತಿದ್ದಾರೆ ಸ್ಟೂಡೆಂಟ್ಸ್ ಗಳಿಗೆ ಅಂದ್ರೆ ಅದನ್ನ ಪರ್ಫೆಕ್ಟ್ ಆಗಿ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಯೂಸ್ ಮಾಡ್ಕೊಂಡ್ರೆ ಮಾತ್ರ ಎನಿ ಎಕ್ಸಾಮ್ ನೀವು ಕ್ರ್ಯಾಕ್ ಮಾಡ್ಬೋದು. ಸೊ ಸಾಕು ಮಾತೆಲ್ಲ, ಕ್ವಶನ್ ನಾನು ಇದನ್ನೇ ಮಾತಾಡಿ 5 ನಿಮಿಷ ಇದ್ರಲ್ಲೇ ನಾನು ಕಳೆದ್ಬಿಟ್ಟೆ. ಸೊ ಡೇ 4 ಇವತ್ತು. ಡೇ 4 ಟಾಪಿಕ್ ಬಂದ್ಬಿಟ್ಟು ಪೋಸ್ಟ್ ಶಾತವಾಹನಸ್ ಕಿಂಗ್ಡಮ್, ಪಲ್ಲವಾಸ್, ಚಾಲುಕ್ಯಸ್, ರಾಷ್ಟ್ರಕೂಟಸ್, ವಿಜಯನಗರ ಎಂಪೈರ್. ನಾನೆಲ್ಲಾನು ಶೇರ್ ಮಾಡಿದೀನಿ. ಇನ್ನ ಮತ್ತೆ ಸ್ಪೂನ್ ಫೀಡಿಂಗ್ ಮಾಡ್ಬೇಡಿ, ಕೇಳ್ಬೇಡಿ. ಅಂದ್ರೆ ಅದ್ರಲ್ಲೂ ಕೇಳ್ತೀರಾ ಮ್ಯಾಮ್ ನೀವು ಟಾಪಿಕ್ಸ್ ಗಳನ್ನ ಹಾಕಿದೀರಾ, ನಮಗೆ ಡೈಲಿ ಅಪ್ಡೇಟ್ ಮಾಡಿ. ನಾನ್ ನಿಮಗೆ ಕೊಟ್ಟಿದ್ದೀನಲ್ಲ ಟೈಮ್ ಟೇಬಲ್, ನಿಮಗೆ ನೋಡ್ಕೊಳಕ್ ಆಗಲ್ವಾ? ಓಕೆ, ಇವತ್ತು ಡೇ 3 ಮುಗೀತು, ನಾಳೆ ಡೇ 4. ಸೊ ದಟ್ ನಾನು ಡೇ 4ಗೆ ಈ ಟಾಪಿಕ್ಸ್ ಗಳೆಲ್ಲ ಮ್ಯಾಮ್ ಆಲ್ರೆಡಿ ಕೊಟ್ಟಿದ್ದಾರೆ, ಅದನ್ನ ಹೋಗಿ ನೋಡ್ಬೋದು. ಅದಕ್ಕೂ ಕಷ್ಟನಾ? ಅದಕ್ಕೂ ಒಬ್ರು ಬಂದು ನಿಮಗೆ ಪೋಸ್ಟ್ ಮಾಡ್ಬೇಕಾ? ಅಷ್ಟು ನಾ ಏನಕ್ಕೆ ಇದನ್ನ ಹೇಳ್ತಿದೀನಿ ಅಂದ್ರೆ ನಿಮಗೆ ಅದೊಂದು ಎಂಥೂಸಿಯಾಸಮ್ ಇರ್ಬೇಕು. ಓಕೆ ಮ್ಯಾಮ್ ಆಲ್ರೆಡಿ ಕೊಟ್ಟಿದ್ದಾರೆ, ಇವತ್ತು ಇದಿರುತ್ತೆ, ಇದನ್ನ ತಗೊಳ್ಳೋಣ. ಅವ್ರು ಬಂದು ಕೊಡೋದಕ್ಕೆ ಲೇಟ್ ಆಗ್ಬೋದು. ಸೊ ದಟ್ ನಾವೇ ಹೋಗಿ, ನಾನು ಆಲ್ರೆಡಿ ಶೇರ್ ಮಾಡಿದೀನಿ ಟೈಮ್ ಟೇಬಲ್ ನ, ಡೇಟ್ ವೈಸ್ ಎವ್ರಿಥಿಂಗ್ ನಾನು ಶೇರ್ ಮಾಡಿದೀನಿ. ಎಷ್ಟೊತ್ತು ಒಂದ್ ಪೇಜ್ ನ ಓಪನ್ ಮಾಡಿ ನೋಡ್ಕೊಂಡು ಓಕೆ ನಾಳೆ ಇದಿದೆ, ಇದಕ್ಕೆ ರಿವಿಷನ್ ಮಾಡ್ಕೊಳ್ಳೋಣ, ಓದೋಣ ಅನ್ನೋದು ಎಷ್ಟೊತ್ತು? ಅದನ್ನು ಕೇಳ್ತೀರಾ ಮ್ಯಾಮ್ ಈಗ್ಲೇ ಶೇರ್ ಮಾಡ್ಬಿಡಿ. ಇಟ್ಸ್ ಓಕೆ, ಪರವಾಗಿಲ್ಲ, ನಾನು ಅರ್ಥ ಮಾಡ್ಕೊಂತೀನಿ. ಬಟ್ ಸ್ಟಿಲ್ ಎಲ್ಲಾನು ಯಾರೋ ಬಂದು ಕೊಡ್ತಾರೆ ಅನ್ನೋದಕ್ಕೋಸ್ಕರ ವೇಟ್ ಮಾಡ್ಬೇಡಿ. ನೀವ್ ಎದ್ದೋಗಿ ನಿಮ್ಗೇನ್ ಬೇಕೋ ಅದ್ ನೀವು ತಗೊಬೇಕು. ಈ ವರ್ಡ್ ನ ತುಂಬಾ ಸೀರಿಯಸ್ ಆಗಿ ತಗೊಳ್ಳಿ. ಸಾಕು, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತು 9/7/2026 ಡೇ 4 ಇವತ್ತು MCQ ಗಳನ್ನ ನೋಡೋಣ. ಸ್ವಲ್ಪ ನಾನು ಈಸಿ ಕ್ವಶನ್ಸ್ ಗಳು ಕೊಟ್ಟಿದ್ದೀನಿ, ಲೆವೆಲ್ ನ ಇನ್ಕ್ರೀಸ್ ಕೂಡ ಮಾಡಿದೀನಿ. ಯಾಕಂದ್ರೆ ಯಾರು ಕೂಡ ಡಿಮೋಟಿವೇಟ್ ಆಗ್ಬಾರ್ದು. ಐ ನೋ ದಟ್ ನೀವ್ ಇವಾಗಿನ್ನೂ ಪ್ರಿಪೇರ್ ಆಗ್ತಿರ್ತೀರ ಕೆಲವರು. ಅವಾಗ ತುಂಬಾ ಹಾರ್ಡೆಸ್ಟ್ ಆಫ್ ಕ್ವಶನ್ ಕೇಳಿದಾಗ ತುಂಬಾ ಡಿಸ್ಹಾರ್ಟೆಂಡ್ ಆಗ್ಬಿಟ್ಟು ಓಕೆ ಈ ಲೆವೆಲ್ ನಮಗ್ ಆಗಲ್ಲ ಅನ್ನೋದು
ಬರ್ಬಾರ್ದು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನು ಸ್ವಲ್ಪ ಈಸಿ ಕ್ವಶನ್ಸ್ ಗಳು ಕೊಟ್ಟಿದ್ದೀನಿ. ಪೇಪರ್ ಕೂಡ ಈವನ್ ಅಫಿಷಿಯಲ್ ಪೇಪರ್ ಕೂಡ ಈ ಕೆಲವೊಂದು ಈಸಿ ಕ್ವಶನ್ಸ್ ಗಳು ಇರುತ್ತೆ. ಇಟ್ಸ್ ಮಿಕ್ಸ್ ಆಫ್ ಈಸಿ, ಮಾಡರೇಟ್ ಅಂಡ್ ಹಾರ್ಡ್ ಲೆವೆಲ್. ಓಕೆ, ಸೊ ಕ್ವಶನ್ 1, ಹೂ ಫೌಂಡೆಡ್ ದ ಪಲ್ಲವ ಡೈನಾಸ್ಟಿ? ವೆರಿ ಈಸಿ ಕ್ವಶನ್, ಆನ್ಸರ್ ಹೇಳಿ. ಹೂ ಫೌಂಡೆಡ್ ಪಲ್ಲವ ಡೈನಾಸ್ಟಿ? ಸಿಂಹ ವಿಷ್ಣು, ಮಹೇಂದ್ರ ವರ್ಮನ್, ನರಸಿಂಹ ವರ್ಮನ್, ವಿಷ್ಣುಗೋಪ. ಆಪ್ಷನ್ ಎ, ಸಿಂಹ ವಿಷ್ಣು ಇಸ್ ದ ಫೌಂಡರ್. ಇವಂದು ಪೀರಿಯಡ್ ಬಂದ್ಬಿಟ್ಟು 575 ಟು 590 AD. ಓಕೆ ಓಕೆ, ಮಹೇಂದ್ರ ವರ್ಮನ್ ಫಸ್ಟ್ ಯಾರು ಹಂಗಾದ್ರೆ? ಇಸ್ ದ ಸಿಂಹ ವಿಷ್ಣು ಸನ್, ಇವನ್ ಸನ್ ಇವನ್. ನರಸಿಂಹ ವರ್ಮನ್ ಯಾರು? ನರಸಿಂಹ ವರ್ಮನ್ ಮಹೇಂದ್ರ ವರ್ಮನ್ ಸನ್. ಓಕೆ ಓಕೆನಾ? ವಿಷ್ಣುಗೋಪ ವಾಸ್ ದ ಅರ್ಲಿ ಪಲ್ಲವ ರೂಲರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಪಲ್ಲವರು ತಮ್ಮ ರಾಜಧಾನಿಯನ್ನು ಎಲ್ಲಿ ಸ್ಥಾಪಿಸಿದರು? ವೇರ್ ಡಿಡ್ ದ ಪಲ್ಲವಾಸ್ ಎಸ್ಟಾಬ್ಲಿಷ್ ದರ್ ಕ್ಯಾಪಿಟಲ್? ಇನ್ನೂ ಒಂದ್ ಕ್ವಶನ್ ಕೇಳ್ತೀರಾ ಮ್ಯಾಮ್, ಓದುವಾಗ ಕನ್ನಡದಲ್ಲೂ ಓದಿ, ಇಂಗ್ಲಿಷ್ ಅಲ್ಲೂ ಓದಿ. ನಾನು ಎರಡೂ ಸಬ್ಜೆಕ್ಟ್ ಅಲ್ಲಿ ಕೊಟ್ಟಿದ್ದೀನಲ್ವಾ, ಸೊ ನಾನು ಎರಡೂ ಲ್ಯಾಂಗ್ವೇಜ್ ಅಲ್ಲೂ ಕೊಟ್ಟಿರೋದು ಏನಕ್ಕೆ ಅಂದ್ರೆ ನಿಮಗೆ ಈಸಿ ಆಗ್ಲಿ ಅಂತಾನೆ ನಾನು ಎರಡೂ ಲ್ಯಾಂಗ್ವೇಜ್ ಅಲ್ಲಿ ಕೊಟ್ಟಿರೋದು. ಈಗ ನಾನು ಎರಡೂ ಲ್ಯಾಂಗ್ವೇಜ್ ಅಲ್ಲೂ ಓದಿದ್ರೆ ಟೈಮ್ ಹಿಡಿಯುತ್ತೆ. ಓಕೆನಾ? ಒಂದು ನಾನು ಕನ್ನಡದಲ್ಲಿ ಓದ್ತಿದೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇರೋರು ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ. ಓಕೆನಾ? ಇಲ್ಲ ನಾನು ಇಂಗ್ಲಿಷ್ ಅಲ್ಲಿ ಓದ್ತಿದೀನಿ ಅಂದ್ರೆ ಕನ್ನಡ ಮೀಡಿಯಂ ಅವ್ರು ಕನ್ನಡ ಮೀಡಿಯಂ ಅಲ್ಲಿ ಇರೋದನ್ನ ಓದ್ಕೊಳ್ಳಿ. ಅದಕ್ಕೂ ಕಷ್ಟನಾ ನಿಮ್ಗೆ? ಇಲ್ಲ ಅಲ್ವಾ? ಇಷ್ಟಾದ್ರೂ ಮಾಡ್ಬೋದಲ್ವಾ? ಮಾಡಿ. ಓಕೆನಾ? ಮಾಮಲ್ಲಪುರಂ, ಕಂಚಿಪುರಂ, ತಾಂಜಾವೂರ್, ವಾತಾಪಿ. ಓಕೆ, ಆನ್ಸರ್ ಈಸ್ ಕಂಚಿಪುರಂ. ಓಕೆ, ಮಾಮಲ್ಲಪುರಂ ಬಂದ್ಬಿಟ್ಟು ಇಟ್ ಈಸ್ ವೆರಿ ಫೇಮಸ್ ಫಾರ್ ಮೇಜರ್ ಪೋರ್ಟ್ ಅಂಡ್ ಆರ್ಟ್ ಸೆಂಟರ್ ನ ನೋಡ್ಬೋದು. ಮೇಜರ್ ಪೋರ್ಟ್ ಅಂಡ್ ಆರ್ಟ್ ಸೆಂಟರ್ ನ ಇಲ್ಲಿ ನೋಡ್ಬೋದು ಮಾಮಲ್ಲಪುರಂ ಅಲ್ಲಿ. ಕಂಚಿಪುರಂನ ನಾವು ಪಲ್ಲವಾಸ್ ಕ್ಯಾಪಿಟಲ್ ಅಂತ ಕರಿತೀವಿ. ಇನ್ನೊಂದ್ ಏನಂತ ಕರಿತೀವಿ? ಸಿಟಿ ಆಫ್ 1000 ಟೆಂಪಲ್ಸ್. ಯಾವುದು? ಕಂಚಿನ ನಾವು ಸಿಟಿ ಆಫ್ 1000 ಟೆಂಪಲ್ಸ್ ಅಂತ ಕರಿತೀವಿ. ದೆನ್ ತಂಜಾವೂರ್ ವಾಸ್ ದ ಚೋಳಾಸ್ ಕ್ಯಾಪಿಟಲ್. ಚೋಳರ ಕ್ಯಾಪಿಟಲ್ ಯಾವುದು? ತಂಜಾವೂರ್. ಪಲ್ಲವಾಸ್ತು ಕಂಚಿಪುರಂ. ಓಕೆ, ಕಂಚಿಪುರಂ ವಾಸ್ ದ ಕ್ಯಾಪಿಟಲ್. ದೆನ್ ವಾತಾಪಿ ಬಂದ್ಬಿಟ್ಟು ಚಾಲುಕ್ಯಸ್ ಕ್ಯಾಪಿಟಲ್. ಚಾಲುಕ್ಯಸ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ಮಹೇಂದ್ರ ವರ್ಮನ್ ಫಸ್ಟ್ ರ ಸಮಯದಲ್ಲಿ ಪಲ್ಲವರು ಮತ್ತು ಚಾಲುಕ್ಯರ ನಡುವಿನ ಪ್ರಸಿದ್ಧ ಯುದ್ಧವು ನಡೆದ ಸ್ಥಳ ಯಾವುದು? ಓಕೆ, ತಲಕಾಡು, ಪಲ್ಲಲೂರು, ವಾತಾಪಿ, ಮಾಮಲ್ಲಪುರಂ. ಓಕೆ, ಆನ್ಸರ್ ಈಸ್ ಪಲ್ಲಲೂರು. ತಲಕಾಡು ಯಾರ ರಾಜಧಾನಿ? ಗಂಗಾಸ್. ಓದಿದ್ವಿ ಅಲ್ಲ, ಗಂಗಾಸ್ ಕರೆಕ್ಟ್ ಅಲ್ಲ? ದೆನ್ ಪಲ್ಲಲೂರು ಬಂದ್ಬಿಟ್ಟು ಫೇಮಸ್ ಬ್ಯಾಟಲ್ ಬಿಟ್ವೀನ್ ಮಹೇಂದ್ರ ವರ್ಮನ್ ಮತ್ತೆ ಚಾಲುಕ್ಯ ಪುಲಕೇಶಿ 2 ನಡೆದಿದ್ದಿಲ್ಲ. ಯಾರ್ಯಾರ ಮಧ್ಯೆ? ಮಹೇಂದ್ರ ವರ್ಮನ್ 1 ಅಂಡ್ ಚಾಲುಕ್ಯಾಸ್ ಪುಲಕೇಶಿ 2. ಓಕೆ, ದೆನ್ ವಾತಾಪಿ ಯಾರ ರಾಜಧಾನಿ? ಚಾಲುಕ್ಯಾಸ್. ಓದಿದೀವಲ್ಲ, ಚಾಲುಕ್ಯರ ರಾಜಧಾನಿ. ದೆನ್ ಮಾಮಲ್ಲಪುರಂ. ಮಾಮಲ್ಲಪುರಂ ಯಾರ ರಾಜಧಾನಿ? ಯಾವುದು ರಾಜಧಾನಿ ಅಲ್ಲ, ಇಟ್ಸ್ ಎ ಪಲ್ಲವಾಸ್ ಬಂದರು, ಪೋರ್ಟ್ ಸಿಟಿ. ಓಕೆ ಓಕೆ, ನೆಕ್ಸ್ಟ್. ವಿಚ್ ಟೈಟಲ್ ಡಿಡ್ ನರಸಿಂಹವರ್ಮನ್ ಫಸ್ಟ್ ಅಸ್ಯೂಮ್ಸ್ ಆಫ್ಟರ್ ಈಸ್ ವಿಕ್ಟರಿ? ವಾತಾಪಿಕೊಂಡ, ಮಹಾಮಲ್ಲ, ರಾಜಸಿಂಹ, ಭರತೇಶ. ಈಸಿ ಕ್ವಶನ್ ಅಲ್ವಾ ಇದು? ವಾತಾಪಿ ಕೊಂಡ. ನರಸಿಂಹ ಫಸ್ಟ್ ಬಂದ್ಬಿಟ್ಟು ಅಸ್ಯೂಮ್ ದ ಟೈಟಲ್ ವಾತಾಪಿ ಕೊಂಡ ಯಾವಾಗ? ದ ಕನ್ಕ್ವೈರರ್ ಆಫ್ ವಾತಾಪಿ, ಅಂದ್ರೆ ವಾತಾಪಿಯನ್ನ ಗೆದ್ದವನು. ಆಫ್ಟರ್ ಕ್ಯಾಪ್ಚರಿಂಗ್ ಚಾಲುಕ್ಯಸ್ ಕ್ಯಾಪಿಟಲ್ ಗೆದ್ದಾದ್ಮೇಲೆ ಅವನಿಗೆ ಈ ಟೈಟಲ್ ಬಂದಿದ್ದು. ಯಾವ್ದು ಗೆದ್ಮೇಲೆ ಅನ್ನೋದು ನೆನಪಿರ್ಬೇಕು. ಚಾಲುಕ್ಯಸ್ ಕ್ಯಾಪಿಟಲ್. ಓಕೆ ಓಕೆ ಓಕೆ. ದೆನ್ ಮಾಮಲ್ಲ ಎಂಬುದು ನರಸಿಂಹ ವರ್ಮನ್ನ ಇನ್ನೊಂದು ಬಿರುದು. ಯಾರ ಬಿರುದು? ನರಸಿಂಹ ವರ್ಮನ್ ಫಸ್ಟ್ ಅವನದು ಬಿರುದು. ಓಕೆ, ಇವನೇ ನರಸಿಂಹವರ್ಮನ್ಗೆ ಇನ್ನೊಂದು ಬಿರುದು. ದೆನ್ ರಾಜಸಿಂಹ ಅನ್ನೋದು ನರಸಿಂಹ ವರ್ಮನ್ 2 ಬಿರುದು. ಓಕೆ, ಭರತೇಶ ಅನ್ನೋದು
ಯಾರು ಇಲ್ಲ ಸದ್ಯಕ್ಕೆ, ಯಾರು ಇದೊಂದು ಜಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಫಿಫ್ತ್ ಒನ್. ಡ್ಯೂರಿಂಗ್ ವಾಟ್ಸ್ ರೈನ್ ವಾಸ್ ದ ಶೋರ್ ಟೆಂಪಲ್ ಅಟ್ ಮಾಮಲ್ಲಪುರಂ ಬಿಲ್ಟ್? ಮಾಮಲ್ಲಪುರಂನಲ್ಲಿರುವ ತೀರದ ದೇವಾಲಯ ಯಾವ ಪಲ್ಲವ ಅರಸನ ಕಾಲದಲ್ಲಿ ನಿರ್ಮಿಸಲ್ಪಟ್ಟಿತು? ಮಹೇಂದ್ರವರ್ಮನ್, ನರಸಿಂಹವರ್ಮನ್, ರಾಜಸಿಂಹ, ನಂದಿವರ್ಮನ್. ಆನ್ಸರ್ ಈಸ್ ನರಸಿಂಹವರ್ಮನ್ 2 ಆರ್ ರಾಜಸಿಂಹ. ಓಕೆ, ಮಹೇಂದ್ರವರ್ಮನ್ ಫಸ್ಟ್ ಗುಹಾ ಟೆಂಪಲ್ಸ್ ಗಳು ಫೇಮಸ್ ಅವನ್ ಟೈಮ್ ಅಲ್ಲಿ. ಓಕೆನಾ, ನರಸಿಂಹವರ್ಮನ್ ಫಸ್ಟ್ ಟೈಮ್ ಅಲ್ಲಿ. ದೆನ್ ನರಸಿಂಹವರ್ಮನ್ ಫಸ್ಟ್ ಇವನ್ ಟೈಮ್ ಅಲ್ಲಿ ರಥಾಸ್ ಗೊತ್ತಾ, ರಥಾಸ್ ಅಂತ ಕರೀತಾರಲ್ಲ. ಅಂಡ್ ಕಾರ್ವಿಂಗ್ಸ್ ಅಟ್ ಮಾಮಲ್ಲಪುರಂ. ಸೊ ಅದು ಇವನ್ ಟೈಮ್ ಅಲ್ಲಿ ನೋಡ್ಬೋದು. ದೆನ್ ನಂದಿವರ್ಮನ್ 2 is the after later Pallava ruler. Okay, sixth one. Where is the famous Pallava Kailasnatha temple located? Mamallapuram, Kanchipuram, Tanjavur, Vatapi. ಯಾವುದು? ಕಂಚಿಪುರಂ ಅಲ್ಲಿ ನಾವು ಫೇಮಸ್ ಕೈಲಾಸನಾಥ ಟೆಂಪಲ್ ನೋಡ್ಬೋದು. ಓಕೆ, ಮಾಮಲ್ಲಪುರಂ ಅಲ್ಲೇ ನೋಡ್ಬೋದು. ಮಾಮಲ್ಲಪುರಂ ಈಸ್ ಫೇಮಸ್ ಫಾರ್ ಶೋರ್ ಟೆಂಪಲ್ ನೋಡ್ಬೋದು. ಕರೆಕ್ಟ್ ಅಲ್ವಾ ಇಲ್ಲಿ? ಅದ್ರ ಜೊತೆಗೆ ರಥಾಸ್, ಪಂಚರಥಾಸ್ ನೆನ್ಪಿದ್ಯಾ? ಓದಿದ್ದೀರಾ? ಪಂಚರಥಾಸ್, ದ್ರೌಪದಿ ರಥ, ಈ ತರ ಎಲ್ಲ ಇದೆ ಅಲ್ಲ, ಭರತ ರಥ ಸಮಥಿಂಗ್ ಏನೇನೋ ಇದೆ ಅಲ್ಲ, ಪಂಚರಥಾಸ್ ಹೆಸರು ಕೊಟ್ಟಿದಾರಲ್ಲ. ಸೊ ಅದನ್ನ ಇಲ್ಲಿ ನೋಡ್ಬೋದು. ತಂಜಾವೂರಲ್ಲೇ ನೋಡ್ಬೋದು. ವೆರಿ ಫೇಮಸ್ ಬೃಹದೇಶ್ವರ ಟೆಂಪಲ್ ತಂಜಾವೂರಲ್ಲಿರೋದು. ಬೃಹದೇಶ್ವರ ಟೆಂಪಲ್ ನ ನಾವು ತಂಜಾವೂರಲ್ಲಿ ನೋಡ್ಬೋದು. ದೆನ್ ವಾತಾಪಿ ಇಸ್ ದ ಚಾಲುಕ್ಯಸ್ ಕ್ಯಾಪಿಟಲ್. ಓಕೆ, ಚಾಲುಕ್ಯರ ಕ್ಯಾಪಿಟಲ್. ನೆಕ್ಸ್ಟ್, ಹೂ ಫೌಂಡೆಡ್ ದ ಚಾಲುಕ್ಯಸ್ ಡೈನೆಸ್ಟಿ? ಪುಲಕೇಶಿ 1, ಪುಲಕೇಶಿ 2, ವಿಕ್ರಮಾದಿತ್ಯ 1, ಜಯಸಿಂಹ. ಆನ್ಸರ್ ಈಸ್ ಪುಲಕೇಶಿ 1 is the founder of Chalukya dynasty. Pulakeshi 2 is the very famous Chalukya ruler. Pulakeshi 2. Okay. ವಿಕ್ರಮಾದಿತ್ಯ ಬಂದ್ಬಿಟ್ಟು, ವಿಕ್ರಮಾದಿತ್ಯ ಫಸ್ಟ್ ಯಾರು? ಪುಲಕೇಶಿ 2 ಯ ಮಗ, ಸನ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಯಸಿಂಹ ಇಸ್ ದ ಏನಂತಾರೆ ಅಲ್ಲಿ ಚಾಲುಕ್ಯ ರೂಲರ್. ಓಕೆ, ದೆನ್ ಚಾಲುಕ್ಯರ ರಾಜಧಾನಿಯು ಎಲ್ಲಿತ್ತು? ಕಂಚಿಪುರಂ, ಮಾಮಲ್ಲಪುರಂ, ವಾತಾಪಿ, ತಲಕಾಡು. ವೆರಿ ಈಸಿ ಕ್ವಶನ್. ವಾತಾಪಿ ಅಲ್ವಾ? ಕಂಚಿ ಯಾರ ರಾಜಧಾನಿ? ನೆನ್ಪಿರ್ಬೇಕು, ಪಲ್ಲವ. ಓಕೆ, ಮಾಮಲ್ಲಪುರಂ ಇಟ್ಸ್ ಎ ಪೋರ್ಟ್ ಸಿಟಿ ಕರಿಬೋದಾ? ದೆನ್ ವಾತಾಪಿ ಚಾಲುಕ್ಯರ ರಾಜಧಾನಿ. ತಲಕಾಡು ಯಾರ ರಾಜಧಾನಿ? ಗಂಗಾಸ್. ಇಲ್ಲೇ ರಿವಿಷನ್ ಆಗ್ತಿದೆ ನಿಮ್ಗೆ ಎಲ್ರಿಗೂ ಅನ್ಕೊಂತೀನಿ. ಓಕೆ, ನೆಕ್ಸ್ಟ್, ಪುಲಕೇಶಿ 2 ನ ಪ್ರಸಿದ್ಧ ಸಮಗ್ರ ಶಾಸನವು ಐಹೊಳೆ ಇನ್ಸ್ಕ್ರಿಪ್ಷನ್ ಯಾರಿಂದ ರಚಿಸಲ್ಪಟ್ಟಿತ್ತು? ವೆರಿ ಈಸಿ ಕ್ವಶನ್. ಆಫ್ ಕೋರ್ಸ್ ರವಿ ಕೀರ್ತಿ. ಕಾಳಿದಾಸ ಯಾವ ಟೈಮ್ ಅವನು? ಗುಪ್ತ ಟೈಮ್ ಅಲ್ಲಿ ಇದ್ದಿದ್ದಲ್ವಾ ಕಾಳಿದಾಸ. ಭಾರವಿ ಇಸ್ ಎ ಸಾಂಸ್ಕ್ರಿಟ್ ಪೊಯಿಟ್. ಕರೆಕ್ಟ್ ಅಲ್ವಾ? ಸಾಂಸ್ಕ್ರಿಟ್ ಪೊಯಿಟ್. ಇವ್ರದ್ದು ಫೇಮಸ್ ಕೃತಿ ಯಾವುದು? ಕಿರಾತಾರ್ಜುನಯ್ಯ. ಕರೆಕ್ಟ್ ಅಲ್ವಾ? ಕಿರಾತಾರ್ಜುನೀಯ. ಕಿರಾತಾರ್ಜುನೀಯ, ಭಾರವಿ ಕಿರಾತಾರ್ಜುನೀಯ. ದಂಡಿ ಇಸ್ ದ ಸಾಂಸ್ಕ್ರಿಟ್ ಪೊಯಿಟ್. ಇವ್ರದ್ದು ಯಾವುದು? ದಶಕುಮಾರ ಚರಿತ. ದಶಕುಮಾರ ಚರಿತ. ಓಕೆ, ಯಾರ್ದು? ದಂಡಿದು. ನೆಕ್ಸ್ಟ್, ನನ್ನ ಹ್ಯಾಂಡ್ ರೈಟಿಂಗ್ ಯಾಕೆ ಇಷ್ಟು ಖರಾಬ್ ಆಗಿದೆ ಅಂತ ಅನ್ಕೊಂಬೇಡಿ. ಆಕ್ಚುಲಿ ನನ್ನ ಹತ್ರ ಇವಾಗ ಸದ್ಯಕ್ಕೆ ಬರೆಯಕ್ಕೆ ಆಗ್ತಿಲ್ಲ, ಅದಷ್ಟೇ ಬರೆಯಕ್ ಆಗ್ತಿರೋದು, ಅದಕ್ಕೋಸ್ಕರ. ಓಕೆನಾ, ನಾವು ಹೌಸಲ್ಲಿ ಬರೀತಿದೀನಿ ಅದಕ್ಕೋಸ್ಕರ. ಓಕೆ, 10th ಒನ್. ಹರ್ಷವರ್ಧನ ಮತ್ತು ಪುಲಕೇಶಿ 2 ನಡುವೆ ಯುದ್ಧವು ಯಾವ ನದಿಯ ದಡದಲ್ಲಿ ನಡೆಯಿತು? ಗಂಗಾ, ನರ್ಮದಾ, ಕಾವೇರಿ, ಗೋದಾವರಿ. ಯಾವುದು? ಅಫ್ಕೋರ್ಸ್ ಆನ್ಸರ್ ಈಸ್ ನರ್ಮದಾ. ನರ್ಮದಾದಲ್ಲಿ ಅಲ್ವಾ ಪುಲಕೇಶಿ 2 ಹರ್ಷನನ್ನ ಸೋಲಿಸಿದ್ದು.
ಪುಲಕೇಶಿ ಟು ಹರ್ಷನನ್ನ ಡಿಫೀಟ್ ಮಾಡಿದ್ದು. ಓಕೆ, ನರ್ಮದಾ ರಿವರ್ ಅಲ್ಲಿ. ಸೊ ಅವಾಗ ಬೌಂಡ್ರಿ ಕ್ರಿಯೇಟ್ ಆಯ್ತು ಎರಡು ಎಂಪೈರ್ ನಡುವೆ. ಓಕೆ, ಪುಲಕೇಶಿ ಟೂರ ಪರಮೇಶ್ವರ ಎಂಬ ಬಿರುದು ಯಾವುದನ್ನು ಸೂಚಿಸುತ್ತದೆ? ಅವನು ಬೌದ್ಧ ಧರ್ಮದ ಅನುಯಾಯಿ, ಅವನು ಪರಮಶಿವ ಭಕ್ತ, ಅವನು ಸರ್ವೋಚ್ಚ ದೇವರೆಂದು ಪರಿಗಣಿಸಲ್ಪಟ್ಟನು, ಅವನು ಜೈನ ಧರ್ಮವನ್ನು ಅನುಸರಿಸಿದನು. ಫಸ್ಟ್ ಆಫ್ ಆಲ್ ಅವನು ಜೈನನಾಗಿರ್ಲಿಲ್ಲ. he was not a jain. Okay, then ಆಪ್ಷನ್ ಎ ಕರೆಕ್ಟಾ? ಬೌದ್ಧ ಧರ್ಮದ ಅನುಯಾಯಿಗೂ ಪರಮೇಶ್ವರಕ್ಕೂ ಸಂಬಂಧನೇ ಇಲ್ಲ, ಕರೆಕ್ಟ್ ಅಲ್ವಾ? ದೆನ್ ಅವನು ಪರಮಶಿವನ ಭಕ್ತ? ನೋ, ಅವನು ಪರಮ ವಿಷ್ಣುವಿನ ಭಕ್ತ. ವಿಷ್ಣುವಿನ ಭಕ್ತ ಅವನು. ಸೊ ಇದು ರಾಂಗ್. ಸೊ ಅವನು ಸರ್ವೋಚ್ಚ ದೇವರೆಂದು he was considered supreme lord. ಆಪ್ಷನ್ 2, 3, ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಪಲ್ಲವ ಚಾಲುಕ್ಯ ದ್ವಂದ್ವ ಯುದ್ಧವು ಸುಮಾರು ಎಷ್ಟು ವರ್ಷಗಳ ಕಾಲ ನಡೆಯಿತು? 50 ವರ್ಷ, 100 ವರ್ಷ, 200 ವರ್ಷ, 300 ವರ್ಷ? ಆನ್ಸರ್ ಈಸ್ ಸಿ, 200 ವರ್ಷ. ಓಕೆ, ಪಲ್ಲವ ಚಾಲುಕ್ಯ ದ್ವಂದ್ವ ಸುಮಾರು 200 ವರ್ಷಗಳ ಕಾಲ ನಡೆಯಿತು. ಪಲ್ಲವರು ವಾತಾಪಿಯನ್ನು ವಶಪಡಿಸಿಕೊಳ್ಳುವುದರೊಂದಿಗೆ ಅಂತಿಮವಾಗಿ ಚಾಲುಕ್ಯರ ವಿಜಯದೊಂದಿಗೆ ಕೊನೆಗೊಂಡಿತು. ಓಕೆನಾ? ಯಾರ್ ಗೆದ್ರು? ಚಾಲುಕ್ಯಸ್ ಗೆಲ್ತಾರ. ಓಕೆನಾ? ಪಲ್ಲವರ ವಿರುದ್ಧವಾಗಿ ಚಾಲುಕ್ಯಸ್ ವಿನ್ ಆಗ್ತಾರ, ವಾತಾಪಿಯನ್ನ ವಶಪಡಿಸಿಕೊಂಡು. ಓಕೆ, ನೆಕ್ಸ್ಟ್ ಕ್ವಶನ್ 13th one. ಚಾಲುಕ್ಯರ ಚಾಲುಕ್ಯ ಶಕೆ ಯಾವ ವರ್ಷದಲ್ಲಿ ಪ್ರಾರಂಭವಾಯಿತು? 543 AD, 550 AD, 600 AD, 610 AD? ಆನ್ಸರ್ ಈಸ್ 543 AD. ಯಾರಿಂದ? 543 AD ಅಲ್ಲಿ ಪುಲಕೇಶಿ ಫಸ್ಟ್ ಪಟ್ಟಾಭಿಷೇಕದೊಂದಿಗೆ ಪ್ರಾರಂಭವಾಗುತ್ತೆ. ಓಕೆನಾ? ಕೊರೋನೇಷನ್ ಆಫ್ ಪುಲಕೇಶಿ 1. ನೆಕ್ಸ್ಟ್ ಅವಾಗ ಚಾಲುಕ್ಯ ಶಕೆ ಆರಂಭ ಆಗುತ್ತೆ. ನೆನಪಿಲ್ಲಿ, ಪುಲಕೇಶಿ ಫಸ್ಟ್. ಓಕೆ, ನೆಕ್ಸ್ಟ್. Who founded the Rashtrakuta dynasty? Answer is ಅಮೋಘ ವರ್ಷ, ಕೃಷ್ಣ ಫಸ್ಟ್, ದಂತಿ ದುರ್ಗಾ, ಇಂದ್ರ 3. Answer is ದಂತಿ ದುರ್ಗಾ. ಅಮೋಘ ವರ್ಷ, he was a very famous Rashtrakuta ruler. Correct? famous, you know. Then Krishna first, ಎಲ್ಲೋರ ಕೈಲಾಸನಾಥ ಟೆಂಪಲ್ ಕಟ್ಟಿಸಿದ್ದು ಕೃಷ್ಣ ಫಸ್ಟ್. ಓ ಸಾರಿ, ನನಗೆ ಇದೊಂದು ಕಮೆಂಟ್ ಬಂದಿತ್ತು. ಏನು ಅಂದ್ರೆ, ಅವನು ಇವನು ಅಂತ ಎಲ್ಲ ಕರೀತೀಯ ನೀನು ಅಂತ ಹೇಳಿದ್ರು. ಡೋಂಟ್ ಮೈಂಡ್, ಓಕೆನಾ? ಅವನು ಇವನು ಅಂತ ಕರೀತಿದ್ದಾರೆ ಅಂದಿದ ತಕ್ಷಣ ನಾನು ಅವ್ರಿಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತಲ್ಲ. ಇಟ್ ಮೇ ಬಿ ಎನಿಥಿಂಗ್. ಅವ್ರ ಮೇ ಬಿ ಹಿಸ್ಟ್ರಿಯಲ್ಲಿ ಒಬ್ರು ಬರ್ತಿದ್ದಾರೆ, ಅಥವಾ ಯಾವ್ದೋ ಒಂದು ಆತರ ಹೇಳ್ತಿದೀನಿ ಅಂದ್ರೆ ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಿಲ್ಲ ಅಂತಲ್ಲ. ಐ ವಿಲ್ ರೆಸ್ಪೆಕ್ಟ್ ದೆಮ್. ಓಕೆನಾ? ಬಟ್ ಈ ತರ ನಾನು ಎಕ್ಸ್ಪ್ಲೈನ್ ಮಾಡುವಾಗ ಅದು ಆಟೋಮೆಟಿಕ್ ಆಗಿ ಬರುತ್ತೆ. ಈವನ್ ಎಕ್ಸ್ಪ್ಲನೇಷನ್ ಕೂಡ ಹಾಗೆ ಇರುತ್ತೆ ಅಲ್ವಾ? ನಾವು ಓದುವಾಗ್ಲೂ ಕೂಡ ಹಾಗೆ ಇರೋದ್ರಿಂದ ಸೊ ಬರುತ್ತೆ. ಡೋಂಟ್ ಮೈಂಡ್ ದಟ್. ಓಕೆನಾ? ನಾನು ಯಾರಿಗೂ ರೆಸ್ಪೆಕ್ಟ್ ಕೊಡಲ್ಲ ಅಂತ. ಐ ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಒನ್. ಓಕೆನಾ? ಸೊ ಯಾರಿಗಾದ್ರೂ ಆ ತರ ಏನಾದ್ರು ಹರ್ಟ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಫಾರ್ ದಟ್. ಯಾರಿಗೋ ನಾನು ಕರ್ದಿರಲ್ಲ. ಈ ತರ ಹಿಸ್ಟ್ರಿಯಲ್ಲಿ ಯಾವ್ದಾದ್ರು ಪರ್ಸನ್ ಅಮೋಘ ವರ್ಷ ಫಸ್ಟ್ ಅವನು ಅಂತ ಕರ್ದ್ಬಿಟ್ಟಿರ್ತೀನಿ, ಅವಳು ಅಂತ ಕರ್ದಿರ್ತೀನಿ. ಇನ್ ಮುಂದೆ ಸರ್ ಅಂತ ಕರೀಲ, ಅಮೋಘ ವರ್ಷ ಫಸ್ಟ್ ಸರ್ ಅಂತ ಮಾಡ್ತಿಲ್ಲ, ಹೇಳಿದ್ದು. ಓಕೆನಾ? ಸೊ ದಂತಿ ದುರ್ಗಾ ಇಸ್ ದ ಫೌಂಡರ್ ಆಫ್ ರಾಷ್ಟ್ರಕೂಟರ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ರಾಷ್ಟ್ರಕೂಟರ ರಾಜಧಾನಿಯು ಎಲ್ಲಿತ್ತು? ವಾತಾಪಿ, ಕಂಚೀಪುರಂ, ಮಾನ್ಯಕೇಟ, ತಲಕಾಡು? ಅಫ್ಕೋರ್ಸ್ ಮಾನ್ಯಕೇಟ. ಕರೆಕ್ಟ್ ಅಲ್ವಾ? ವಾತಾಪಿಯ ರಾಜಧಾನಿ ಆಗಿತ್ತು. ರಿವಿಷನ್ ಇನ್ನೊಂದ್ಸಲ. ಚಾಲುಕ್ಯಸ್, ಕಂಚೀಪುರಂ ಪಲ್ಲವಾಸ್, ಮಾನ್ಯಕೇಟ ರಾಷ್ಟ್ರಕೂಟಸ್, ತಲಕಾಡು ಗಂಗಾಸ್. ಓಕೆ, ನೆಕ್ಸ್ಟ್ ಒನ್. 7ನೇ ಶತಮಾನದಲ್ಲಿ ಯಾರು ಚೀನಾದ ಪ್ರಯಾಣಿಕರಾಗಿ ಕಂಚೀಪುರಂಗೆ ಭೇಟಿ ನೀಡಿದರು? ಫಾಯಿಯಾನ್, ವೆನ್ಸಾಂಗ್, ಇತ್ಸಿಂಗ್, ಮಾರ್ಕ್ಪೋಲೋ? 14ನೇ ಕ್ವಶನ್. ವೆನ್ಸಾಂಗ್. ಕರೆಕ್ಟ್ ಅಲ್ವಾ? ವೆನ್ಸಾಂಗ್ ಯಾರ ಟೈಮಲ್ಲಿ ಬಂದಿದ್ದು? ಹರ್ಷನ ಟೈಮಲ್ಲಿ ಬಂದಿದ್ದು, ನೆನ್ಪಿರ್ಲಿ. ಓಕೆನಾ? ಹರ್ಷನ ಟೈಮಲ್ಲಿ ಬಂದಿದ್ದು, ಅದೊಂದು ನೆನ್ಪಿರ್ಲಿ. ಹರ್ಷವರ್ಧನನ ಟೈಮಲ್ಲಿ ಬಂದಿದ್ದಂಥದ್ದು. ಓಕೆನಾ?
ಸೊ H ನೆನ್ಪಿಡ್ಕೊಳ್ಳಿ. ಸೊ 5 ಯಾರ ಟೈಮಲ್ಲಿ ಬಂದಿದ್ದು? ಗುಪ್ತಾಸ್. 5th ಸೆಂಚುರಿಯಲ್ಲಿ ಬಂದಿದ್ದು, ಗುಪ್ತಾ ಪೀರಿಯಡ್ ಅಲ್ಲಿ ಬಂದಿದ್ದು. ಓಕೆ, ಗುಪ್ತಾ. ದೆನ್ ಹುಯೆನ್ ಸಾಂಗ್ ಬಂದ್ಬಿಟ್ಟು ಪಲ್ಲವ ರಾಜ ನರಸಿಂಹವರ್ಮನ್ ಫಸ್ಟ್ ಕಾಲದಲ್ಲಿ ಕಂಚೀಪುರಂಗೆ ಭೇಟಿ ಕೊಟ್ಟಿದ್ದು. ಅಂದ್ರೆ ಅರ್ಶನ್ ಪೀರಿಯಡ್ ಅಲ್ಲೇ ಬಂದಿದ್ದು. ಆ ಪೀರಿಯಡ್ ಅಲ್ಲಿ ಅವನು ಹುಯೆನ್ ಸಾಂಗ್ ನರಸಿಂಹವರ್ಮನ್ ಕಾಲದಲ್ಲಿ ಕಂಚೀಪುರಂಗೆ ಭೇಟಿ ಕೊಡ್ತಾರೆ. ಓಕೆನಾ. ದೆನ್ ಇತ್ಸಿಂಗ್ ಬಂದ್ಬಿಟ್ಟು ಯಾವಾಗ ಬಂದಿದ್ದು? ಸಮಥಿಂಗ್ 7th ಸೆಂಚುರಿಯಲ್ಲಿ ಬಂದಿದ್ದು. ಓಕೆ, 7th ಸೆಂಚುರಿಯಲ್ಲಿ ಬಂದಿದ್ದು. ಫಸ್ಟ್ 5 ಬಂದಿದ್ದು. ಓಕೆನಾ. ಹುಯೆನ್ ಸಾಂಗ್ ಬಂದ್ಬಿಟ್ಟು 640 AD 640 AD ಅಲ್ಲಿ ಬಂದಿದ್ದು. ಓಕೆ. ದೆನ್ ಮಾರ್ಕ್ ಪೋಲೋ ಬಂದಿದ್ಯಾ ಅವಾಗ 13th ಸೆಂಚುರಿಯಲ್ಲಿ ಬಂದಿದ್ದು. ಓಕೆ. ನೆಕ್ಸ್ಟ್ 17th. ವಾಟ್ ವಾಸ್ ಕಂಚೀಪುರಂ ಫೇಮಸ್ ಫಾರ್ ಡ್ಯೂರಿಂಗ್ ಪಲ್ಲವ ಪೀರಿಯಡ್? ಕೈಗಾರಿಕಾ ಕೇಂದ್ರ, ವಾಣಿಜ್ಯ ಕೇಂದ್ರ, ಬೌದ್ಧಿಕ ಮತ್ತು ಧಾರ್ಮಿಕ ಕೇಂದ್ರ, ಮಿಲಿಟರಿ ಕೇಂದ್ರ. 17ನೇ ಕ್ವಶನ್. ಬೌದ್ಧಿಕ ಮತ್ತು ಧಾರ್ಮಿಕ ಕೇಂದ್ರ ಕಂಚೀಪುರಂ. ಓಕೆ. ಇಟ್ಸ್ ಎ ಹಬ್ ಆಫ್ ವೇದಾಂತ ಅಂಡ್ ಆಗಮ ಶಾಸ್ತ್ರಗಳು ಅಲ್ಲಿ ಲರ್ನಿಂಗ್ ಸೆಂಟರ್ ಆಗಿ ಇತ್ತು. ಓಕೆ. 18th one. ವಿಚ್ ಆರ್ಕಿಟೆಕ್ಚರಲ್ ಸ್ಟೈಲ್ ಡಸ್ ದ ಕೈಲಾಸನಾಥ ಟೆಂಪಲ್ ಬಿಲಾಂಗ್ ಟು? ದ್ರಾವಿಡ, ನಾಗರ, ವೇಸರ, ಗಾಂಧಾರ? ಆಫ್ ಕೋರ್ಸ್ ದ್ರಾವಿಡ. ಎಲ್ಲಿದೆ ದ್ರಾವಿಡ? ದ್ರಾವಿಡ. ಓಕೆ. ದ್ರಾವಿಡ ಶೈಲಲ್ಲಿ, ಯಾಕೆಂದ್ರೆ ಪಿರಮಿಡ್ ಅಲ್ಲಿ ಹಿಂಗ್ ಕಟ್ಟಿರೋದು ನಾವು ನೋಡ್ಬೋದಲ್ಲ, ಪಿರಮಿಡ್ ಅಲ್ಲಿ ಕೈಲಾಸನಾಥ ಟೆಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಅಂಡ್ ವಿಮಾನ ಇದೆ, ಮಂಟಪಾಸ್ ಇದೆ. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. ನೆಕ್ಸ್ಟ್ 19th one. ವಿಚ್ ಫೇಮಸ್ ಮೊನಾಲಿಥಿಕ್ ಟೆಂಪಲ್ ವಾಸ್ ಬಿಲ್ಡ್ ಡ್ಯೂರಿಂಗ್ ದ ಟೈಮ್ ಆಫ್ ರಾಷ್ಟ್ರಕೂಟ ಕೃಷ್ಣ ಫಸ್ಟ್? ಕೈಲಾಸನಾಥ ಟೆಂಪಲ್, ಎಲ್ಲೋರ, ಬೃಹದೇಶ್ವರ ಟೆಂಪಲ್, ಶೋರ್ ಟೆಂಪಲ್, ಹೊಯ್ಸಳೇಶ್ವರ ಟೆಂಪಲ್. ವೆರಿ ಈಸಿ ಕ್ವಶನ್. ಇದು ಆಲ್ರೆಡಿ ಹೇಳಿದ್ವಿ ಅವಾಗ್ಲೇ. ಆಪ್ಷನ್ ಎ ಕೈಲಾಸ ಟೆಂಪಲ್, ಎಲ್ಲೋರ. ಓಕೆ. ಕೃಷ್ಣ ಫಸ್ಟ್, ಇಲ್ಲಿ ಕೃಷ್ಣ ಫಸ್ಟ್ ಇವನ್ ಪೀರಿಯಡ್ ಅಲ್ಲಿ ಕಟ್ಟಿರುವಂತದ್ದನ್ನ ನಾವು ನೋಡ್ಬೋದು. ಇನ್ನೊಂದೇನು ಅಂದ್ರೆ ಇಟ್ಸ್ ಎ ಮೊನೋಲಿಥಿಕ್ ಸ್ಕಲ್ಪ್ಚರ್, ಮೊನೋಲಿಥಿಕ್ ಟೆಂಪಲ್. ಓಕೆ. ಮೊನೋಲಿಥಿಕ್ ಅಂದ್ರೆ ಒಂದೇ ಕಲ್ಲಿಂದ ಕಟ್ಟಿರುವಂತದ್ದು ರಾಷ್ಟ್ರಕೂಟ ಟೈಮ್ ಅಲ್ಲಿ. ಅಂಡ್ ಇಟ್ಸ್ ಎ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಟ್ರಕ್ಚರ್ ಇನ್ ದ ವರ್ಲ್ಡ್. ಇನ್ ವರ್ಲ್ಡ್ ಅಲ್ಲೇ ಇಟ್ಸ್ ಎ ಲಾರ್ಜೆಸ್ಟ್ ಮೊನೋಲಿಥಿಕ್ ಸ್ಕಲ್ಪ್ಚರ್, ಏಕಶಿಲಾ ರಚನೆ. ಓಕೆ. ದೆನ್ 20th. ವಾಟ್ ಈಸ್ ಫೇಮಸ್ ವರ್ಕ್ ಆಫ್ ರಾಷ್ಟ್ರಕೂಟ ಕಿಂಗ್ ಅಮೋಘ ವರ್ಷ ಫಸ್ಟ್? ಈಸಿ ಅಲ್ವಾ? ಹೇಳ್ತೀರಾ? ಕಾವ್ಯ ಅಲಂಕಾರ, ಕವಿರಾಜ ಮಾರ್ಗ, ಪ್ರಶ್ನೋತ್ತರ, ರತ್ನಮಾಲಿಕ, ಅಮೋಘ ಕೃತಿ. ಅಮೋಘ ವೃತ್ತಿ. ಆನ್ಸರ್ ಈಸ್ ಪ್ರಶ್ನೋತ್ತರ, ರತ್ನ ಮಾಲಿಕ. ಓಕೆ. ಕಾವ್ಯ ಅಲಂಕಾರ ಯಾರು ಬರ್ದಿದ್ದು? ರುದ್ರಟ. ಓಕೆ. ರುದ್ರಟನ ಕೃತಿ ಇದು. ಯಾವುದು? ಕಾವ್ಯ ಅಲಂಕಾರ. ಕವಿರಾಜ ಮಾರ್ಗ ಅಮೋಘ ವರ್ಷ ಫಸ್ಟ್ ಅವನ್ ಪ್ರೋತ್ಸಾಹಿಸಿದ್ದು. ಕರೆಕ್ಟ್ ಅಲ್ವಾ? ಅವನ ಮೇಲೆ ಬರ್ದಿರುವಂತದ್ದು. ಅಮೋಘ ವೃತ್ತಿ ಇಟ್ಸ್ ಎ ರಾಂಗ್, ಸುಮ್ನೆ ಹಂಗೆ ಜಾಯಿನ್ ಮಾಡಿದಾರೆ ಅಷ್ಟೆ. ನೆಕ್ಸ್ಟ್. ಹೂ ಫೌಂಡೆಡ್ ದ ವಿಜಯನಗರ ಎಂಪೈರ್? ಕೃಷ್ಣದೇವರಾಯ, ಹರಿಹರ ಬುಕ್ಕ, ದೆನ್ ಸದಾಶಿವರಾಯ, ರಾಮರಾಯ. ವೆರಿ ಈಸಿ. ಆನ್ಸರ್ ಈಸ್ ಯಾರು? ಬಿ. ಕರೆಕ್ಟ್ ಅಲ್ವಾ? ಹರಿಹರ ಮತ್ತು ಬುಕ್ಕ. ಯಾವಾಗ? 1336 AD. ಕರೆಕ್ಟ್ ಅಲ್ವಾ? ಓಕೆ. ನೆಕ್ಸ್ಟ್. ವಿಚ್ ಇಯರ್ ವಾಸ್ ದ ವಿಜಯನಗರ ಎಂಪೈರ್ ಫೌಂಡೆಡ್? ಓ, ಇದಲ್ಲೇ ಕ್ವಶನ್ ಬಂತು. ಆನ್ಸರ್ ಈಸ್ ಬಿ. ಇಲ್ಲೇ ಹೇಳ್ದೆ ಅಲ್ವಾ? ಓಕೆ. ನೆಕ್ಸ್ಟ್. ವಾಟ್ ವಾಸ್ ದ ಕ್ಯಾಪಿಟಲ್ ಆಫ್ ವಿಜಯನಗರ ಎಂಪೈರ್? ವೆರಿ ಈಸಿ. ಹಂಪಿ. ಕರೆಕ್ಟ್ ಅಲ್ವಾ? ಹಂಪಿ ವಿಜಯನಗರದ ಸಾಮ್ರಾಜ್ಯವಾಗಿತ್ತು. ಅದ್ರ ಜೊತೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೂಡ ಹೌದು. ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕೂಡ ಹೌದು. ಓಕೆ. ವಿಜಯನಗರ ಮತ್ತು ಹಂಪಿ ಎರಡು ಒಂದೇ. ಓಕೆ. ಬೆಳಗಾಂ ರಾಜಧಾನಿ ಎಲ್ಲ ಆಗಿರ್ಲಿಲ್ಲ. ಓಕೆ. ನೆಕ್ಸ್ಟ್. ಪೆನುಕೊಂಡ
ಪೆನುಕೊಂಡ ಇಸ್ ದ ನಂತರದ ಕ್ಯಾಪಿಟಲ್. ಓಕೆ, ಲೇಟರ್ ಕ್ಯಾಪಿಟಲ್ ಅದು ಪೆನುಕೊಂಡ, ನೆನಪಿರ್ಲಿ. ಪೆನುಕೊಂಡ ಇಸ್ ಎ ಲೇಟರ್ ಕ್ಯಾಪಿಟಲ್ ಆಫ್ ವಿಜಯನಗರ, ನೆನಪಿರ್ಲಿ. ಓಕೆ, ನೆಕ್ಸ್ಟ್, ಹೂ ಇಸ್ ದ ಮೋಸ್ಟ್ ಫೇಮಸ್ ರೂಲರ್ ಆಫ್ ವಿಜಯನಗರ ಎಂಪೈರ್? ಯಾರು? ಅಫ್ಕೋರ್ಸ್ ಕೃಷ್ಣದೇವರಾಯ, ಕರೆಕ್ಟ್ ಅಲ್ವಾ? ಈಸ್ ವೆರಿ ಫೇಮಸ್. ಹಿ ಬಿಲಾಂಗ್ಸ್ ಟು ತುಳುವ ಡೈನಾಸ್ಟಿ. ಓಕೆ ಓಕೆ, ನೆಕ್ಸ್ಟ್, ವಿಚ್ ಕಿಂಗ್ಡಮ್ ಡಿಡ್ ಕೃಷ್ಣದೇವರಾಯ ಕ್ಯಾಂಪೇನ್ ಅಗೇನೆಸ್ಟ್ ಇನ್ ಹಿಸ್ ನಾರ್ದರ್ನ್ ದಿಗ್ವಿಜಯ? ಚೋಳಾಸ್, ಪಾಂಡ್ಯಾಸ್, ಒರಿಸ್ಸಾದ ಗಜಪತಿಗಳು, ಬಹಮನಿ ಸುಲ್ತಾನ್ಗಳು. ಆನ್ಸರ್ ಈಸ್ ಒರಿಸ್ಸಾದ ಗಜಪತಿಗಳು. ಓಕೆನಾ? ಕೃಷ್ಣದೇವರಾಯ ಒರಿಸ್ಸಾದ ಗಜಪತಿಗಳ ವಿರುದ್ಧ ತನ್ನ ಉತ್ತರ ದಿಗ್ವಿಜಯವನ್ನು ನಡೆಸಿದನು. ದೆನ್ ಅವ್ರನ್ನ ಸೋಲಿಸ್ತಾನೆ. ಎಷ್ಟರಲ್ಲಿ ಸೋಲಿಸ್ತಾನೆ ಅವನು? 1519 ಅಲ್ಲಿ ಸೋಲಿಸ್ತಾನೆ. ಯಾರನ್ನ? ಒರಿಸ್ಸಾದ ಗಜಪತಿಗಳನ್ನ. ಓಕೆ, ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಅಷ್ಟದಿಗ್ಗಜ ಕವಿಗಳಲ್ಲಿ ಪ್ರಮುಖರು ಯಾರು? ತಿಮ್ಮಣ್ಣ, ಪೆದ್ದಣ್ಣ, ಅಲಸಾನಿ ಪೆದ್ದಣ್ಣ, ಶ್ರೀನಾಥ. ವೆರಿ ಈಸಿ ಕ್ವಶನ್. ಅಲಸಾನಿ ಪೆದ್ದಣ್ಣ. ಓಕೆ, ಈಸ್ ಆಲ್ಸೋ ಪಾರ್ಟ್ ಆಫ್ 8 poets. ಅಂದ್ರೆ ಅಷ್ಟದಿಗ್ಗಜಲ್ಲಿ ತಿಮ್ಮಣ್ಣನು ಒಬ್ರು. ಓಕೆನಾ? ನೆನ್ಪಿರ್ಲಿ. ಇವರಿಗೆ ಟೈಟಲ್ ಏನಿದೆ? ಕವಿ ಸಾರ್ವಭೌಮ. ಕರೆಕ್ಟ್ ಅಲ್ವಾ? ಕವಿ ಸಾರ್ವಭೌಮ. ಇವ್ರು ಬರ್ದಿರೋ ಕೃತಿ ಗೊತ್ತಾ? ಮನು ಚರಿತ. ನೆನ್ಪಿರ್ಲಿ, ಮನು ಚರಿತ. ಓಕೆ, ನೆಕ್ಸ್ಟ್ 27. ವಿಚ್ ಫೇಮಸ್ ತೆಲುಗು ವರ್ಕ್ ವಾಸ್ ರಿಟರ್ನ್ ಬೈ ಕೃಷ್ಣದೇವರಾಯ? ಆಲ್ರೆಡಿ ಓದಿದ್ವಿ. ಮನುಚರಿತ ಬಂದ್ಬಿಟ್ಟು ಅಲ್ಲಸಾನಿ ಪೆದ್ದಣ್ಣ. ಕರೆಕ್ಟ್ ಅಲ್ವಾ? ಅವ್ರದ್ದಲ್ವಾ? ಅಮುಕ್ತ ಮಾಲ್ಯದ ಇಸ್ ದ ರೈಟ್ ಆನ್ಸರ್ ಫಾರ್ ಕೃಷ್ಣದೇವರಾಯ ಬರ್ದಿರೋದ್ರಲ್ಲಿ. ಸ್ಟೋರಿ ಆಫ್ ಗೋದಾದೇವಿ. ಗೋದಾದೇವಿ ಬಗ್ಗೆ ಇರುವಂತಹ ಬುಕ್ ಇದು, ನೆನ್ಪಿರ್ಲಿ. ಗೋದಾದೇವಿ ಇನ್ ತೆಲುಗು ಅಲ್ಲಿ ಬರ್ದಿರೋದು. ದೆನ್ ಪಾರಿಜಾತ ಪಹರಣ, ಇದು ನಂದಿ ತಿಮ್ಮಣ್ಣ ಬರ್ದಿರೋದು. ನಂದಿ ತಿಮ್ಮಣ್ಣ. ಓಕೆ, ದೆನ್ ರಾಯವಾಚಕಂ, ಇದೊಂದು ಐತಿಹಾಸಿಕ ಕೃತಿ ಅಷ್ಟೆ. ಓಕೆ, ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ವಿದೇಶಿ ಪ್ರಯಾಣಿಕ ನಿಕೋಲೋ ಡಿ ಕೌಂಟಿ ಯಾವ ಶತಮಾನದಲ್ಲಿ ಭೇಟಿ ನೀಡಿದ್ದನು? 13, 14, 15, 16. 13 ಅಲ್ಲಿ ಇನ್ನು ವಿಜಯನಗರ ಅಸ್ತಿತ್ವಕ್ಕೆ ಬಂದಿರ್ಲಿಲ್ಲ, ಸೊ ರಾಂಗ್. 14 ಅಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಆಯ್ತು, ಆದ್ರೆ ಅವನು ಇನ್ನೂ ಬಂದಿರ್ಲಿಲ್ಲ. ಯಾರು? ನಿಕೋಲೋ ಡಿ ಕೌಂಟಿ. ಓಕೆ, ದೆನ್ ಆನ್ಸರ್ ಈಸ್ 15. 15 ಅಲ್ಲಿ ಬಂದಿದ್ದು. ಓಕೆ, ನೆಕ್ಸ್ಟ್ ಕ್ವಶನ್ 29ನೇದು. ಪೋರ್ಚುಗೀಸ್ ಪ್ರಯಾಣಿಕ ಡೊಮಿಂಗೋ ಪಯಾಸ್ ಮತ್ತು ಫರ್ನಾವೋ ನ್ಯೂನ್ಜಿ ಯಾರ ಆಸ್ಥಾನಕ್ಕೆ ಭೇಟಿ ನೀಡಿದರು? ಹರಿಹರ ಟು, ದೇವರಾಯ ಟು, ಕೃಷ್ಣದೇವರಾಯ, ರಾಮರಾಯ. ಆನ್ಸರ್ ಈಸ್ ಕೃಷ್ಣದೇವರಾಯ. ಓಕೆನಾ? ನೆಕ್ಸ್ಟ್ 30ನೇದು. ವಿಜಯನಗರ ಸಾಮ್ರಾಜ್ಯದ ಆಡಳಿತದಲ್ಲಿ ಮಹಾಮಂಡಲೇಶ್ವರ ಎಂದರೆ ಏನು? ಹೇಳ್ತೀರಾ? ಸಾಮಂತ ರಾಜ, ಪ್ರಾಂತೀಯ ಗವರ್ನರ್, ಕೇಂದ್ರೀಯ ಮಂತ್ರಿ, ಸೈನ್ಯಾಧಿಕಾರಿ. ಆನ್ಸರ್ ಈಸ್ ಪ್ರಾವಿನ್ಷಿಯಲ್ ಗವರ್ನರ್. ಓಕೆ, ಮಹಾಮಂಡಲೇಶ್ವರ ಅಂದ್ರೆ ಪ್ರಾಂತೀಯ ಗವರ್ನರ್, ಅವ್ರನ್ನ ಮಹಾಪ್ರಧಾನ ಎಂದು ಕರೆಯಲಾಗುತ್ತಿತ್ತು. ಓಕೆ, ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ತಾಳಿಕೋಟೆ ಯುದ್ಧ ಯಾವಾಗ ನಡೆಯಿತು? ಈಸಿ ಕ್ವಶನ್. 1565. ಹೂ ಲೆಡ್ ದ ವಿಜಯನಗರ ಆರ್ಮಿ ಇನ್ ದ ಬ್ಯಾಟಲ್ ಆಫ್ ತಾಳಿಕೋಟ? ಇದು ಈಸಿ ಕ್ವಶನ್. ಕೃಷ್ಣದೇವರಾಯ ಬರಕ್ ಸಾಧ್ಯನೇ ಇಲ್ಲ, ಯಾಕಂದ್ರೆ ಅವನು 1529 ಅಲ್ಲೇ ಡೆತ್ ಆಗಿದ್ದ, ಸೊ ರಾಂಗ್. ಓಕೆ, ಸದಾಶಿವರಾಯ ಇವನ್ ನಾಮಮ್ಮ ಅಂದ್ರೆ ನಾಮಿನಲ್ ಕಿಂಗ್ ಅಷ್ಟೇ, ಹೆಸರಿಗೆ ಮಾತ್ರ ಆಗಿದ್ದವಾಗ. ತಿರುಮಲರಾಯ
ಯುದ್ಧದ ನಂತರ ಬಂದವನು. ಸೊ ಆನ್ಸರ್ ಈಸ್ ರಾಮರಾಯ. ಅಳಿಯ ರಾಮರಾಯ ಅಂತ ವೆರಿ ಫೇಮಸ್, ಗೊತ್ತಲ್ಲ. ರಾಮರಾಯ ಲೆಡ್ ದ ವಿಜಯನಗರ ಆರ್ಮಿ ಇನ್ ದ ಬ್ಯಾಟಲ್ ಆಫ್ ತಾಳಿಕೋಟ. ಓಕೆ, ನೆಕ್ಸ್ಟ್ 33. ತಾಳಿಕೋಟ ಯುದ್ಧದಲ್ಲಿ ವಿಜಯನಗರವನ್ನು ಎದುರಿಸಿದ ಸುಲ್ತಾನರ ಒಕ್ಕೂಟವು ಯಾವ ದೇಶವನ್ನು ಒಳಗೊಂಡಿತ್ತು? ಯಾರ್ಯಾರು ಇದ್ರು ಅದ್ರಲ್ಲಿ? ಅಂದ್ರೆ ಅಪೋಸಿಟ್ ಅಲ್ಲಿ ಫೌಟ್ ಮಾಡಿದ್ರಲ್ಲ, ಅಲೈನ್ಸ್ ಯಾರ್ಯಾರು ಇತ್ತು? ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೀದರ್. ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೆರಾರ್. ಬಿಜಾಪುರ, ಅಹಮದ್ ನಗರ, ಬೆರಾರ್, ಬಿದರ್. ಅಹಮದ್ ನಗರ, ಗೋಲ್ಕೊಂಡ, ಬೆರಾರ್, ಬಿದರ್. ಆಪ್ಷನ್ ಈಸ್ ಬಿ. ಬಿಜಾಪುರ, ಅಹಮದ್ ನಗರ, ಗೋಲ್ಕೊಂಡ, ಬೆರಾರ್. ಓಕೆ, ನಾಟ್ ಬೀದರ್, ಬೆರಾರ್. ಓಕೆ, ಬೀದರ್ ಇರಲಿಲ್ಲ. ನೆಕ್ಸ್ಟ್, ಪಲ್ಲವರ ಮಹೇಂದ್ರ ವರ್ಮನ್ ಫಸ್ಟ್ ಮತ್ತು ನರಸಿಂಹ ವರ್ಮನ್ ಫಸ್ಟ್ ನಡುವೆ ಸಂಬಂಧವೇನು? ಏನು ಇದು? ಆಲ್ರೆಡಿ ಫಸ್ಟ್ ಕ್ವಶನ್ ನಾನು ಹೇಳಿದ್ದೆ. ಇದು ಫಸ್ಟ್ ಕ್ವಶನ್ ಗಮನ ಇಟ್ಟು ಕೇಳಿದ್ರೆ ಹೇಳ್ತಿದ್ರಿ. ಫಾದರ್ ಅಂಡ್ ಸನ್ ನಿಮಗೆ ತೋರಿಸ್ಬಿಡ್ತೀನಿ ರೀ, ಮೇ ಬಿ ಅವಾಗ ಆನ್ಸರ್ ಹೇಳ್ತೀರೇನೋ. ಫಸ್ಟ್ ಕ್ವಶನ್ ಅಲ್ಲೇ ನಾನು ಹೇಳಿದ್ದೆ ನೋಡಿ, ಇಲ್ಲಿ ಇದಲ್ಲ ಅನ್ಸುತ್ತೆ. ನೋಡಿ, ಮಹೇಂದ್ರ ವರ್ಮನ್ ಫಸ್ಟ್ ಮತ್ತೆ ನರಸಿಂಹನ್ ವರ್ಮನ್ ಫಸ್ಟ್, ಇವರಿಬ್ರು, ಇವನ್ ಮಗ ಇವನು ಸಿಂಹ ವಿಷ್ಣುವಿನ ಮಗ ಮಹೇಂದ್ರ ವರ್ಮನ್, ಮಹೇಂದ್ರ ವರ್ಮನ್ ಮಗ ನರಸಿಂಹ ವರ್ಮನ್. ಓಕೆ, ಸೊ ನಾ ಹೇಳಿದ್ದನ್ನ ಕೇಳಿದಿದ್ರೆ ಅವಾಗ ಆನ್ಸರ್ ಹೇಳ್ತಿದ್ರಿ. ಓಕೆ, 35th. ಚಾಲುಕ್ಯ ವಿಕ್ರಮಾದಿತ್ಯ ಫಸ್ಟ್ ಅಟ್ಯಾಕ್ಡ್ ಹೂಮ್ ಟು ಅವೆಂಜ್ ಹಿಸ್ ಫಾದರ್ ಪುಲಕೇಶಿ ಟು ಹಿಸ್ ಡಿಫೀಟ್. ಚಾಲುಕ್ಯ ವಿಕ್ರಮಾದಿತ್ಯ ಫಸ್ಟ್ ತನ್ನ ತಂದೆ ಪುಲಕೇಶಿ ಟೂರ ಸೋಲಿನ ಸೇಡು ತೀರಿಸಿಕೊಳ್ಳಲು ಯಾರ ಮೇಲೆ ದಾಳಿ ಮಾಡಿದನು? ಪಾಂಡ್ಯಸ್, ಚೋಳಾಸ್, ಪಲ್ಲವಾಸ್, ರಾಷ್ಟ್ರಕೂಟಾಸ್. ಆನ್ಸರ್ ಈಸ್ ಪಲ್ಲವಾಸ್. ಓಕೆ, ನೆಕ್ಸ್ಟ್, ವಾತಾಪಿಯನ್ನ ಮರಳಿ ಪಡೆಯುವಲ್ಲಿ ಅವನು ದಾಳಿ ಮಾಡ್ತಾನೆ. ಓಕೆ, ಪಲ್ಲವರ ಕಾಲದಲ್ಲಿ ಮಾಮಲ್ಲಪುರಂ ಎಂಬ ಹೆಸರು ಯಾವ ಅರಸನಿಂದ ಬಂದಿತು? ಮಹೇಂದ್ರ ವರ್ಮನ್. ಇದು ಆಪ್ಷನ್ ಅಲ್ಲೇ ನಾನು ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ. ಆಪ್ಷನ್ ಡಿ, ನರಸಿಂಹ ವರ್ಮನ್ ಫಸ್ಟ್. ಆಲ್ರೆಡಿ ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ, ಸೊ ಈಸಿನೇ, ಇದು ನೋಡೇ ಹೇಳ್ಬೋದು. ಓಕೆ, ಪಲ್ಲವ ಮಹೇಂದ್ರ ವರ್ಮನ್ ಫಸ್ಟ್ ಪ್ರಸಿದ್ಧ ಮಂದಗ ಪಟ್ಟು ಶಾಸನವು ಯಾವ ಭಾಷೆಯಲ್ಲಿದೆ? ಮಂದಗ ಪಟ್ಟು. ಆನ್ಸರ್ ಈಸ್ ಸಂಸ್ಕೃತ್, ತಮಿಳ್, ತೆಲುಗು, ಕನ್ನಡ. ಆನ್ಸರ್ ಈಸ್ ತಮಿಳ್. ಓಕೆ, ಪಲ್ಲವಾಸ್ ದೇ ಆಲ್ಮೋಸ್ಟ್ ಬಿಲಾಂಗ್ ಟು ತಮಿಳ್ ರೀಜನ್ ಅಲ್ವಾ, ಸೊ ಆಫ್ ಕೋರ್ಸ್ ಮಂದಗ ಪಟ್ಟು ಇರೋದು ತಮಿಳು. ಓಕೆ, 600 AD ನೆನಪಿರ್ಲಿ, ಇದು ಇರೋದು 600 AD ಅಲ್ಲಿ ರಚಿಸಿದ್ದು. ಓಕೆ, ನೆಕ್ಸ್ಟ್ 38th. ವಿಚ್ ರೀಜನ್ ಡಿಡ್ ರಾಷ್ಟ್ರಕೂಟ ಅಮೋಘ ವರ್ಷ ಫಸ್ಟ್ ಫಾಲೋ? ಹಿಂದೂ, ಬುದ್ಧಿಸ್ಟ್, ಜೈನ್, ಇಸ್ಲಾಂ. ಯಾರಾದ್ರೂ ಹೇಳ್ತೀರಾ? ಆನ್ಸರ್ ಈಸ್ ಜೈನ್. ನೆನಪಿರ್ಲಿ, ಅಮೋಘ ವರ್ಷ ಫಾಲೋ ಮಾಡಿದ್ದು ಜೈನಿಸಂನ. 39. ರಾಷ್ಟ್ರಕೂಟ ಎಲ್ಲೋರ ಕೈಲಾಸ ದೇವಾಲಯವನ್ನು ಯಾವ ಕಲ್ಲಿನಲ್ಲಿ ಕೆತ್ತಲಾಗಿದೆ? ಗ್ರಾನೈಟ್, ಬಸಾಲ್ಟ್, ಸ್ಯಾಂಡ್ಸ್ಟೋನ್, ಲೈಮ್ಸ್ಟೋನ್. ಆನ್ಸರ್ ಈಸ್ ಬಸಾಲ್ಟ್. ಗ್ರಾನೈಟ್ ನಾರ್ಮಲಿ ಕರ್ನಾಟಕದಲ್ಲಿ ನೋಡ್ಬೋದು, ಆದ್ರೆ ಎಲ್ಲೋರ ರೀಜನ್ ಅಲ್ಲಿ ಇಲ್ಲ. ಓಕೆ, ಎಲ್ಲೋರ ಕೈಲಾಸನಾಥ ಟೆಂಪಲ್ ಬಸಾಲ್ಟ್ ಅಲ್ಲಿ ಕೆತ್ತಲಾಗಿರೋದು. ಓಕೆ, ಡೆಕ್ಕನ್ ಟ್ರಾಪ್ ಅಲ್ಲಿ ನಾರ್ಮಲಿ ಲಾವಾ ಇಂದ ನೋಡಿದ್ರೆ ನಾವು ಎಲ್ಲೋರ ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇಟ್ಸ್ ಎ ಡೆಕ್ಕನ್ ಟ್ರಾಪ್ ರೀಜನ್. ಡೆಕ್ಕನ್ ಟ್ರಾಪ್ ಬಂದ್ಬಿಟ್ಟು ಲಾವಾದಿಂದ ಫಾರ್ಮ್ ಆಗಿರೋಂಥದ್ದು. ಲಾವಾ ಇಂದ ಫಾರ್ಮ್ ಆಗುವಂತ ಸ್ಟೋನ್ ಬಸಾಲ್ಟ್. ಈಸಿ ಕ್ವಶನ್. ಓಕೆ, ಸ್ವಲ್ಪ ಒಂದ್ ವೇಳೆ ನಿಮಗೆ ಅದು ಗೊತ್ತಿಲ್ಲ ಅಂದ್ರೂ ಅನಾಲಿಸಿಸ್ ಮಾಡಿದ್ರೆ ಎಲ್ಲೋರ ಯಾವ ರೀಜನ್ಗೆ ಬರುತ್ತೆ? ಆಲ್ಮೋಸ್ಟ್ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಮಹಾರಾಷ್ಟ್ರ ಎಲ್ಲಿದೆ? ಡೆಕ್ಕನ್ ಟ್ರಾಪ್ ಅಲ್ಲಿ ಇದೆ. ಡೆಕ್ಕನ್ ಟ್ರಾಪ್ ಹೇಗ್ ಫಾರ್ಮ್ ಆಯ್ತು? ಲಾವಾದಿಂದ ಫಾರ್ಮ್ ಆಗಿರೋದು. ಲಾವಾ ಕೂಲ್ ಡೌನ್ ಆದಾಗ ಯಾವ ರಾಕ್ ಫಾರ್ಮ್ ಆಗುತ್ತೆ? ಬಸಾಲ್ಟ್. ಓಕೆ, ಓಕೆನಾ? ನೆಕ್ಸ್ಟ್ ಕ್ವಶನ್ 40ನೇದು. ವಿಚ್ ಸ್ಕ್ರಿಪ್ಟ್ ಡಿಡ್ ದ ಪಲ್ಲವಾಸ್ ಯೂಸ್ ಇನ್ ದೇರ್ ಇನ್ಸ್ಕ್ರಿಪ್ಷನ್? ಬ್ರಾಹ್ಮಿ, ಪಲ್ಲವ ಗ್ರಂಥ, ತಮಿಳು ಬ್ರಾಹ್ಮಿ, ಕರೋಷ್ಟಿ. ಓಕೆ, ಆನ್ಸರ್ ಈಸ್ ಪಲ್ಲವ ಗ್ರಂಥ. ಬ್ರಾಹ್ಮಿನ ನಾವ್ ಯಾವಾಗ ನೋಡ್ಬೋದು? ಅಶೋಕಸ್ ಟೈಮ್ ಅಲ್ಲಿ ನೋಡ್ಬೋದು. ಅಶೋಕನ ಇನ್ಸ್ಕ್ರಿಪ್ಷನ್ ಅಲ್ಲಿ ವೆರಿ ಫೇಮಸ್ ಇದು ಯಾವುದು ಸ್ಕ್ರಿಪ್ಟ್. ಪಲ್ಲವ ಇಟ್ಸ್ ದೇವನಾಗರಿ ಮತ್ತು ಇದ್ರ ನೋಡಿ, ಪಲ್ಲವ ಗ್ರಂಥ ಅಂದ್ರೆ ದೇವನಾಗರಿ ಮತ್ತೆ
ದೇವನಾಗರಿ ಮತ್ತೆ ತಮಿಳ್ ಎರಡು ಮಿಕ್ಸ್ ಆಗಿರೋ ಅಂತದ್ದು. ಓಕೆ, ತಮಿಳ್. ಓಕೆ ಓಕೆ, ತಮಿಳು ಬ್ರಾಹ್ಮಿ ಇದು ತುಂಬಾ ಅರ್ಲಿಯರ್ ಪೀರಿಯಡ್ ಅಲ್ಲಿ ನೋಡ್ಬೋದು. ಖರೋಷ್ಠಿ ಬಂದ್ಬಿಟ್ಟು ನಾವು ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ನೋಡ್ಬೋದು. ಓಕೆ, ಖರೋಷ್ಠಿ. ನೆಕ್ಸ್ಟ್, ಅಶೋಕನ ಕೆಲವೊಂದು ಇನ್ಸ್ಕ್ರಿಪ್ಷನ್ಗಳು ಕೂಡ ಖರೋಷ್ಠಿಯಲ್ಲಿ ಇರೋದನ್ನ ನೋಡ್ಬೋದು. ಕೆಲವೊಂದು ಅಂದ್ರೆ ನಾರ್ತ್ ವೆಸ್ಟ್ ರೀಜನ್ ಅಲ್ಲಿ ಸಿಕ್ಕಿರೋ ಅಂತದನ್ನ ನೋಡ್ಬೋದು ಅಷ್ಟೇ. ಆಲ್ಮೋಸ್ಟ್ ಬ್ರಾಹ್ಮಿ ಸ್ಕ್ರಿಪ್ಟ್ ಇಸ್ ದ ಹೈಯೆಸ್ಟ್. ದೆನ್ ಪಲ್ಲವ ನರಸಿಂಹವರ್ಮನ್ ಫಸ್ಟ್ ಅನ್ನು ವಾತಾಪಿಯನ್ನು ವಶಪಡಿಸಿಕೊಂಡನು. ಕರೆಕ್ಟ್ ಅಲ್ವಾ? ದೆನ್ ಅವನು ಪಲ್ಲವ ಚಾಲುಕ್ಯ ದ್ವಂದ್ವವನ್ನು ಚಾಲುಕ್ಯರನ್ನು ಸೋಲಿಸಿದನು. ಕರೆಕ್ಟ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್, ಕೆಳಗಿನ ಪಲ್ಲವ ಅರಸನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅರಸರನ್ನು ಕಾಲಾನುಕ್ರಮ ಕ್ರೊನಾಲಜಿಕಲ್ ಆರ್ಡರ್ ಅಲ್ಲಿ ಹೇಳಿ. ನರಸಿಂಹವರ್ಮನ್ 2, ದೆನ್ ಮಹೇಂದ್ರವರ್ಮನ್ 1, ನಂದಿವರ್ಮನ್ 2, ನರಸಿಂಹವರ್ಮನ್ 1. ಹೇಳಿ. 40 ಸೆಕೆಂಡ್. ಅಫ್ಕೋರ್ಸ್ ನೋಡಿ, ನರಸಿಂಹವರ್ಮನ್ ಆದ್ಮೇಲೆ ನರಸಿಂಹವರ್ಮನ್ 2 ಬರಕ್ ಸಾಧ್ಯ, 1 ಆದ್ಮೇಲೆ ತಾನೇ 2 ಬರಕ್ ಸಾಧ್ಯ. ಸೊ 4 ಆದ್ಮೇಲೆ 1 ಬರಕ್ ಸಾಧ್ಯ. ನೋಡಿ 1, 4 ಇದ್ ಬರಕ್ ಚಾನ್ಸೇ ಇಲ್ಲ. ಮೇ ಬಿ ಇದು ಬರ್ಬೋದು, ಇದು ಬರಲ್ಲ. ಓಕೆ, ಸೊ ಆನ್ಸರ್ ಪ್ರಕಾರ ನೋಡಿದ್ರೆ ಫಸ್ಟ್ ಮಹೇಂದ್ರವರ್ಮನ್ ಫಸ್ಟ್ ಬರ್ತಾನೆ, ಅದಾದ್ಮೇಲೆ ನರಸಿಂಹವರ್ಮನ್ ಬರ್ತಾನೆ, ಅದಾದ್ಮೇಲೆ ರಾಜಸಿಂಹ ಅಂದ್ರೆ ನರಸಿಂಹವರ್ಮನ್ 2 ಬರ್ತಾನೆ, ಅದಾದ್ಮೇಲೆ ನಂದಿವರ್ಮನ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 43. ಕೆಳಗಿನ ಚಾಲುಕ್ಯ ಅರಸರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅಗೇನ್ ಕ್ರಾನಾಲಜಿಕಲ್ ಆರ್ಡರ್. ಪುಲಕೇಶಿ 2, ವಿಕ್ರಮಾದಿತ್ಯ, ಪುಲಕೇಶಿ 1, ವಿಕ್ರಮಾದಿತ್ಯ 2. ಇವಾಗ ನೀವು ಪುಲಕೇಶಿ ಫಸ್ಟ್ ಬರ್ತಾನ ವಿಕ್ರಮಾದಿತ್ಯ ಫಸ್ಟ್ ಬರ್ತಾನ ಅನ್ನೋದು ಗೊತ್ತಾಗ್ಬೇಕಷ್ಟೆ. ಗೊತ್ತಾದ್ರೆ ಆನ್ಸರ್ ಹೇಳ್ಬೋದು. ಫಸ್ಟ್ ಪುಲಕೇಶಿ ಬರ್ತಾನೆ. ಓಕೆ, ಪುಲಕೇಶಿ 1, ಅದಾದ್ಮೇಲೆ ಪುಲಕೇಶಿ 2, ಅದಾದ್ಮೇಲೆ ವಿಕ್ರಮಾದಿತ್ಯ 1, ಅದಾದ್ಮೇಲೆ ವಿಕ್ರಮಾದಿತ್ಯ 4. ಓಕೆ, ಆಂಟಿ ಒಂದ್ 2 ನಿಮಿಷ ಬಂದೆ. ಓಕೆ, 44th. ಅರೇಂಜ್ ದ ಫಾಲೋಯಿಂಗ್ ರಾಷ್ಟ್ರಕೂಟ ರೂಲರ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಓಕೆ, ನೆಕ್ಸ್ಟ್ ಹೇಳಿ. ಅಮೋಘ ವರ್ಷ ಫಸ್ಟ್, ಕೃಷ್ಣ 1, ದಂತಿ ದುರ್ಗ, ಇಂದ್ರ 3. ಯಾವ್ದು ಬರುತ್ತೆ? ಹೇಳ್ತೀರಾ? ಫಸ್ಟ್ ದಂತಿದುರ್ಗ ಈಸ್ ಅ ಫೌಂಡರ್ ಆಫ್ ರಾಷ್ಟ್ರಕೂಟಸ್. ಕರೆಕ್ಟ್ ಅಲ್ವಾ? ಸೊ ಇದೆಲ್ಲ ಹೊರಟೋಗುತ್ತೆ. ಅದಾದ್ಮೇಲೆ ಯಾರು ಬರ್ತಾರೆ? ಕೃಷ್ಣ ಫಸ್ಟ್, ಅದಾದ್ಮೇಲೆ ಅಮೋಘ ವರ್ಷ 1, ಅದಾದ್ಮೇಲೆ ಇಂದ್ರಾತ್ರಿ. ಓಕೆ, ನೆಕ್ಸ್ಟ್ ಇದು ನೋಡೋಣ. ದಂತಿದುರ್ಗ 735 ಅಲ್ವೇನೋ ಬರ್ತಾನೆ. ಓಕೆ, ಕೃಷ್ಣ ಫಸ್ಟ್ ಈಸ್ 756 ಅಲ್ಲಿ ಬರ್ತಾನೆ. ದೆನ್ ಅಮೋಘ ವರ್ಷ 1814. ಓಕೆ, ದೆನ್ ಇಂದ್ರ 950. ಓಕೆ, ನೆಕ್ಸ್ಟ್ 45th. ಅರೇಂಜ್ ದ ಫಾಲೋಯಿಂಗ್ ವಿಜಯನಗರ ರೂಲರ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್. ಕೃಷ್ಣದೇವರಾಯ, ಹರಿಹರ 1, ರಾಮರಾಯ, ದೇವರಾಯ. ಯಾರು ಬರ್ತಾರೆ ಫಸ್ಟ್ ಹರಿಹರ ಫಸ್ಟ್ ಈಸ್ ಅ ಫೌಂಡರ್. ಕರೆಕ್ಟ್ ಅಲ್ವಾ? ಫಸ್ಟ್ ಇವನ್ ಬರ್ತಾನೆ. ಸೊ ಇದೆರಡು ಆಪ್ಷನ್ ಹೊರಟೋಯ್ತು. ಅದಾದ್ಮೇಲೆ ದೇವರಾಯ 2 ಬರ್ತಾನೆ. ಹರಿಹರ ಯಾವಾಗ ಬರ್ತಾನೆ? 1333, 36 ಫೌಂಡರ್ ಅಲ್ವಾ? ಕರೆಕ್ಟ್. ದೆನ್ ದೇವರಾಯ 1424. ಓಕೆ, ದೆನ್ ಕೃಷ್ಣ ದೇವರಾಯ ಬರ್ತಾನೆ 1509. ಓಕೆ, ದೆನ್ ರಾಮರಾಯ 15. ತಾಳಿಕೋಟ ಕದನ ಎಂಡ್ ಆಗುತ್ತಲ್ಲ ವಿಜಯನಗರ ಎಂಪೈರ್, ಅವಾಗ ಯಾರು ಇದ್ದಿದ್ದು? ಹಳೆಯ ರಾಮರಾಯ ಅಲ್ವಾ? 1542. ಓಕೆ, ಸೊ ಆಪ್ಷನ್ ಈಸ್ 2, 4, 1, 3. ಓಕೆ, ಆಪ್ಷನ್ ಎ. ಓಕೆ, ನೆಕ್ಸ್ಟ್
46 ಕೆಳಗಿನವುಗಳಲ್ಲಿ ಅವುಗಳ ವಿಶೇಷತೆಯನ್ನು ಹೊಂದಿಸಿ. ತೀರದ ಶೋರ್ ಟೆಂಪಲ್ ಪಲ್ಲವ ಆರ್ಕಿಟೆಕ್ಚರ್, ಕೈಲಾಸ ಟೆಂಪಲ್ ಚಾಲುಕ್ಯ ಆರ್ಕಿಟೆಕ್ಚರ್, ವಿರೂಪಾಕ್ಷ ಟೆಂಪಲ್ ರಾಷ್ಟ್ರಕೂಟ ಆರ್ಕಿಟೆಕ್ಚರ್, ಪಟ್ಟದಕಲ್ಲು ಟೆಂಪಲ್ ವಿಜಯನಗರ ಆರ್ಕಿಟೆಕ್ಚರ್. ಹೇಳ್ತೀರಾ? ಶೋರ್ ಟೆಂಪಲ್ ಇಟ್ಸ್ ಪಲ್ಲವ ಆರ್ಕಿಟೆಕ್ಚರ್, ಕರೆಕ್ಟ್ ಇದೆ, ಕರೆಕ್ಟ್ ಅಲ್ವಾ? ದೆನ್ ಕೈಲಾಸನಾಥ ಟೆಂಪಲ್ ಕೈಲಾಸ ಟೆಂಪಲ್ ರಾಷ್ಟ್ರಕೂಟ ಆರ್ಕಿಟೆಕ್ಚರ್, ಕೃಷ್ಣ ಫಸ್ಟ್ ಕಟ್ಸಿರೋದು, ಸೊ ರಾಂಗ್ ಆಗುತ್ತೆ ಅದು. ಸೊ 1ಗೆ ಎ ಬರುತ್ತೆ, ಸೊ ಇದೆರಡು ಹೊರಟೋಯ್ತು. 2ಗೆ ಸಿ ಬರುತ್ತೆ, ಇಲ್ಲ ಆನ್ಸರ್ ಸಿಕ್ತು. ವಿರೂಪಾಕ್ಷ ಟೆಂಪಲ್ ವಿಜಯನಗರ ಆರ್ಕಿಟೆಕ್ಚರ್. ದೆನ್ ಪಟ್ಟದಕಲ್ಲು ಚಾಲುಕ್ಯ ಆರ್ಕಿಟೆಕ್ಚರ್. ಓಕೆ, ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 47th ಐಹೊಳೆ ಶಾಸನ ನರಸಿಂಹವರ್ಮನ್ ಫಸ್ಟ್, ಮಂದಗಪಟ್ಟು ಶಾಸನ ಪುಲಕೇಶಿ 2, ಅಮುಕ್ತ ಮಾಲ್ಯದ ಮಹೇಂದ್ರವರ್ಮನ್ ಫಸ್ಟ್, ವಾತಾಪಿಕೊಂಡ ಬಿರುದು ಕೃಷ್ಣದೇವರಾಯ. ಹೇಳ್ತೀರಾ? ಫಸ್ಟ್ ಐಹೊಳೆ ಶಾಸನ ಯಾರ್ದು? ಪುಲಕೇಶಿ 2. ಯಾರಿಗ ರಚಿಸಿದ್ದು? ರವಿಕೀರ್ತಿ. ಓಕೆ, ಫಸ್ಟ್ಗೆ 2, ಫಸ್ಟ್ಗೆ ಬಿ. ಸೊ ಎಲ್ಲ ಹೊರಟೋಯ್ತು, ಆಪ್ಷನ್ ಏನೇ ಉಳಿದಿದ್ದು. ಓಕೆ, ಮಂದಗಪಟ್ಟು ಯಾರ್ದು? ಮಹೇಂದ್ರ ವರ್ಮನ್ ಫಸ್ಟ್. ಇದು ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇದೆಲ್ಲ ಕೇಳಿರ್ತೀರಾ. ಮೇ ಬಿ ಮಂದಗಪಟ್ಟು ಸ್ವಲ್ಪ ಕಮ್ಮಿ ಜನ ಕೇಳಿರ್ಬೋದು, ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ನರಸಿಂಹವರ್ಮನ್ ಫಸ್ಟ್ ಅದು, ಅಮುಕ್ತ ಮಾಲ್ಯದ ಕೃಷ್ಣದೇವರಾಯ, ವಾತಾಪಿಕೊಂಡ ಮಹೇಂದ್ರ ವರ್ಮನ್. ಓಕೆನಾ? ನೆಕ್ಸ್ಟ್ ಹೋಗೋಣ. 48 ದ ರಾಷ್ಟ್ರಕೂಟಸ್ ವರ್ ಫ್ಯೂಡೇಟರೀಸ್ ಆಫ್ ವಿಚ್ ಡೈನಾಸ್ಟಿ? ಚಾಲುಕ್ಯಾಸ್, ಪಲ್ಲವಾಸ್, ಗಂಗಾ, ಚೋಳಾಸ್. ಆನ್ಸರ್ ಈಸ್ ಚಾಲುಕ್ಯಾಸ್. ಸಾಮಂತರು ಯಾರಿಗೆ? ಚಾಲುಕ್ಯಸ್ಗಲ್ವಾ? ಓಕೆ, ನೆಕ್ಸ್ಟ್ 49 ಪಲ್ಲವ ಚಾಲುಕ್ಯ ದ್ವಂದ್ವದ ಅಂತಿಮ ಹಂತದಲ್ಲಿ ಯಾವ ರಾಜವಂಶವು ವಿಜಯಶಾಲಿ ಆಯಿತು? ವಿಚ್ ಡೈನಾಸ್ಟಿ ಎಮರ್ಜ್ ವಿಕ್ಟೋರಿಯಸ್ ಇನ್ ದ ಫೈನಲ್ ಫೇಸ್ ಆಫ್ ಪಲ್ಲವ ಚಾಲುಕ್ಯ ರೈವಲರಿ? ಯಾರು? ಆನ್ಸರ್ ಈಸ್ ಪಲ್ಲವಾಸ್, ಚಾಲುಕ್ಯಾಸ್ ಗೆದ್ದಿತ್ತು. ಓಕೆ, ಪಲ್ಲವರು ಮತ್ತೆ ಚಾಲುಕ್ಯಾಸ್ ಮಧ್ಯೆ ಒಂದು ಫೈಟ್ ಇತ್ತು, ಅದರಲ್ಲಿ ರೈವಲರಿ ಇತ್ತು, ಅದ್ರಲ್ಲಿ ವಿನ್ ಆದವರು ಚಾಲುಕ್ಯಾಸ್. ಓಕೆ, 50th ಆಫ್ಟರ್ ಫಾಲ್ ಆಫ್ ವಿಜಯನಗರ ಎಂಪೈರ್ ಹೂ ಡಿವೈಡೆಡ್ ಇಟ್ಸ್ ಟೆರಿಟರಿ? ಇದಕ್ಕೆ ನೀವು ಆನ್ಸರ್ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ವೆರಿ ಈಸಿ ಕ್ವಶನ್. ವಿಜಯನಗರ ಫಾಲ್ ಆದ್ಮೇಲೆ ಯಾರು ಆ ಟೆರಿಟರಿನ ಗ್ರಾಬ್ ಮಾಡ್ಕೊಂಡು ಆ ಸ್ಟೇಜ್ ಅಲ್ಲಿ ಬಂದು ನಿಂತವ್ರು ಯಾರು? ಓಕೆನಾ? ಮರಾಠಸ್, ಬಿಜಾಪುರ ಅಂಡ್ ಗೋಲ್ಕೊಂಡ ಸುಲ್ತಾನ್ಸ್, ಪೋರ್ಚುಗೀಸ್, ಮೈಸೂರ್ ಕಿಂಗ್ಸ್. ವೆರಿ ಈಸಿ ಕ್ವಶನ್. ಇದಕ್ಕೆ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಆನ್ಸರ್ ವೇಟ್ ಮಾಡ್ತಿರ್ತೀನಿ, ಆನ್ಸರ್ ಹೇಳಿ. ಸೊ ಇದು ಇವತ್ತಿನ ಸೆಷನ್. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಅಪ್ಲೋಡ್ ಆಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್, ಲವ್ ಯು ಆಲ್. ಚೆನ್ನಾಗಿ ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ನಂಗೆ ಅನಿಸ್ತಂಗೆ ಇವತ್ತಿನ ಸೆಷನ್ ಅಲ್ಲಿ ಆಲ್ಮೋಸ್ಟ್ ನೀವೆಲ್ಲರೂ 50ಕ್ಕೆ 50 ತೆಗ್ದಿರ್ಬೋದು, 50ಕ್ಕೆ ಆಲ್ಮೋಸ್ಟ್ ಅಬೌವ್ 40 ಅಂತೂ ಎಲ್ಲರೂ ರೈಟ್ ಮಾಡಿರ್ತೀರಾ, ಯಾಕೆಂದ್ರೆ ಪೇಪರ್ ಈಸ್ ವೆರಿ ಈಸಿ. ಇಟ್ಸ್ ಓಕೆ, ಒಂದ್ ಸ್ವಲ್ಪ ಈಸಿನೂ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಕೆಲವೊಂದ್ಸಲ. ಸೊ ನೆಕ್ಸ್ಟ್ ಹಾರ್ಡ್ ಲೆವೆಲ್ ಪ್ರಾಕ್ಟೀಸ್ ಮಾಡೋಣ. ಎಲ್ಲಾ ಲೆವೆಲ್ ಅಲ್ಲೂ ನಾನು ಕೊಡ್ತೀನಿ, ಡೋಂಟ್ ವರಿ. PDF ನ ಶೇರ್ ಮಾಡ್ತೀನಿ ಪೇಜ್ ಅಲ್ಲಿ, ಬಟ್ ಇಲ್ಲಿ ಬಂದು ಸಾಲ್ವ್ ಮಾಡ್ಕೊಳ್ಳಿ. ಓಕೆನಾ? ಯಾಕಂದ್ರೆ ನಾನು ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿರ್ತೀನಿ. ಸೊ ಮತ್ತೆ ನೆಕ್ಸ್ಟ್ ಡೇ ನಾಳೆ ಮತ್ತೆ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್.